ಸಪ್ತ ನದಿಗಳ ನಾಡು, ಸಕ್ಕರೆಯ ಬೀಡು, ಗಂಡು ಮೆಟ್ಟಿನ ನಾಡು, ಕರ್ನಾಟಕದ ಹೆಬ್ಬಾಗಿಲು, ಬೇಲು ಗ್ರಾಮ, ಬೆಳ್ಳಿಗಾವಿ, ಬೆಳಗಾವಿ. ಪ್ರಾಕೃತಿಕವಾಗಿ, ಭೌಗೋಳಿಕವಾಗಿ, ಐತಿಹಾಸಿಕವಾಗಿ, ಶಿಲ್ಪಕಲಾ ದೃಷ್ಟಿಯಿಂದಾಗಲಿ ಶ್ರೀಮಂತಿಕೆಯನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ವಿವಿಧ ಧರ್ಮ, ವಿವಿಧ ಭಾಷೆಗಳನ್ನು ಆಡುವ ಜನರನ್ನು ಹೊಂದಿದ್ದು, ಸಹಬಾಳ್ವೆಯೊಂದಿಗೆ ಸಹೋದರತ್ವ ಭಾವದೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಜಿಲ್ಲೆಯಾಗಿದೆ. ಬೆಳಗಾವಿ ಜಿಲ್ಲೆ ಕರ್ನಾಟಕದ 2ನೆಯ ರಾಜಧಾನಿ ಎನಿಸಿದೆ. 1827ರಲ್ಲಿ ಬ್ರಿಟಿಷರು ಬೆಳಗಾವಿಯನ್ನು ಧಾರವಾಡದ ಜಿಲ್ಲಾಡಳಿತಕ್ಕೆ ಸೇರಿಸಿದ್ದರೂ ನಂತರ 1836ರಲ್ಲಿ ಪ್ರತ್ಯೇಕ ಬೆಳಗಾವಿ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದೆ. ಭೌಗೋಳಿಕವಾಗಿ ಕರ್ನಾಟಕದ ವಾಯುವ್ಯ ದಿಕ್ಕಿನಲ್ಲಿರುವ ಬೆಳಗಾವಿ 13,379 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೊಂದಿರುತ್ತದೆ. ಅತಿ ದೊಡ್ಡ ತಾಲೂಕು ಅಥಣಿ, ಅತಿ ಚಿಕ್ಕ ತಾಲೂಕು ರಾಯಭಾಗ ಆಗಿರುತ್ತದೆ. ಬೆಳಗಾವಿಯ ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯವಿದ್ದರೆ ಪಶ್ಚಿಮಕ್ಕೆ ಗೋವಾ ರಾಜ್ಯವನ್ನು ಹೊಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಅರಣ್ಯಗಳನ್ನು ಹೊಂದಿರುವ ಜಿಲ್ಲೆಗಳಲ್ಲಿ 4ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಸುಮಾರು 1,92,731 ಹೆಕ್ಟೇರ್ ಪ್ರದೇಶ ಅರಣ್ಯದಿಂದ ಆವೃತವಾಗಿದೆ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹಾಗೂ 2011ರ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದ ಅತಿ ದೊಡ್ಡ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಮುಖ ಕಾರ್ಯಕ್ರಮಗಳಾಗಿವೆ. ಬೆಳಗಾವಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸ್ವಲ್ಪ ಮುಂದೆಯೇ ನಗರದ ಪೂರ್ವದಲ್ಲಿ ಬೆಳಗಾವಿ ಕೋಟೆ ಇರುವುದು. ಸುಮಾರು 100 ಎಕರೆ ಪ್ರದೇಶದಲ್ಲಿ ಕಟ್ಟಲಾದ ಈ ಕೋಟೆಯ ಆರಂಭದಲ್ಲಿಯೇ ದುರ್ಗಾದೇವಿಯ ದೇವಾಲಯವಿದೆ. ಬೃಹತ್ ಎತ್ತರದ ಗೋಡೆಗಳನ್ನು ಈ ಕೋಟೆಯು ಹೊಂದಿದೆ. ಈ ಕೋಟೆಯು ಪ್ರವಾಸಿಗರ ಆಕರ್ಷಣೆಯ ಪ್ರಮುಖ ಕೇಂದ್ರವಾಗಿದೆ. ಕೋಟೆಯ ಆವರಣದಲ್ಲಿರುವ ಈ ಸುಂದರವಾದ ಮಂದಿರವೇ ರಾಮಕೃಷ್ಣ ಮಿಷನ್ ಆಶ್ರಮ. ಸ್ವಾಮಿ ವಿವೇಕಾನಂದರ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರನ್ನು ಹೊಂದಿದೆ. ಸ್ವಾಮಿ ವಿವೇಕಾನಂದರು ಕರ್ನಾಟಕವನ್ನು ಪ್ರವೇಶಿಸಿದ್ದು ಬೆಳಗಾವಿಯಿಂದಲೇ. 1892ರಲ್ಲಿ ಅಕ್ಟೋಬರ್ 15ರಿಂದ 18ರವರೆಗೆ ತಂಗಿದ್ದ ಬಾಟೆಯವರ ನಿವಾಸವು ಇಂದು ರಾಮಕೃಷ್ಣ ವಿವೇಕಾನಂದ ಸೇವಾಶ್ರಮವಾಗಿದೆ. ಅದಲ್ಲದೆ ಈ ಆಶ್ರಮದ ಪಕ್ಕದಲ್ಲಿರುವ ಈ ಮನೆಯೇ ಹರಿಪಾದರ ಮನೆಯಾಗಿತ್ತು. ಇದೇ ಮನೆಯಲ್ಲಿ ಸ್ವಾಮಿ ವಿವೇಕಾನಂದರು 9 ದಿನಗಳ ಕಾಲ ಉಳಿದುಕೊಂಡಿದ್ದು. ಹರಿಪಾದ ಮಿತ್ರರು ಸ್ವಾಮಿ ವಿವೇಕಾನಂದರನ್ನು ಮೊದಲು ಮನೆಗೆ ಬರುವಂತೆ ಆಹ್ವಾನಿಸಿದಾಗ ಅವರು ನಿರಾಕರಿಸಿದರು. ನಂತರ ಇಲ್ಲಿಗೆ ಬಂದು ಉಳಿದುಕೊಂಡು ಹಲವಾರು ಭಕ್ತರ ಜೊತೆಗೆ ಹಾಸ್ಯ ಮಿಶ್ರಿತ ಸಂವಾದದಿಂದ ಜನರ ಮನವನ್ನು ವಿವೇಕಾನಂದರು ಪರಿಚಯ ಪತ್ರವನ್ನು ತೆಗೆದುಕೊಂಡು ಬೆಳಗಾವಿಗೆ ಅಕ್ಟೋಬರ್ 15, 1892 ಬೆಳಗಿನ ಮುಂಜಾನೆ 6 ಗಂಟೆಗೆ ಬಂದರು. ಇದು ಸ್ವಾಮಿ ವಿವೇಕಾನಂದರು ಇಲ್ಲಿಗೆ ಬಂದಾಗ ತೆಗೆದುಕೊಂಡ 2 ನೈಜವಾದ ಚಿತ್ರಗಳು. ಹರಿಪಾದ ಮಿತ್ರರ ಮನೆ ಅರಣ್ಯ ಇಲಾಖೆಗೆ ಸೇರಿದ ಕಟ್ಟಡವಾಗಿತ್ತು. ಆದ್ದರಿಂದ ರಾಜ್ಯ ಸರ್ಕಾರ ಜೂನ್ 1, 2000 ಇಸ್ವಿಯಲ್ಲಿ ಈ ಮನೆ ಹಾಗೂ ಇದರ ಸುತ್ತಲಿನ 0.9 ಎಕರೆಯಷ್ಟು ಜಾಗವನ್ನು ರಾಮಕೃಷ್ಣ ಮಹಾಸಂಘಕ್ಕೆ ಬಿಟ್ಟುಕೊಟ್ಟಿತು. ಇದೀಗ ಪೂರ್ಣ ದುರಸ್ತಿಗೊಂಡು ಮೊದಲಿನ ಭವ್ಯತೆಯನ್ನು ಬೆಳೆಗುತ್ತಿದೆ. ಈ ರಾಮಕೃಷ್ಣ ಆಶ್ರಮದಲ್ಲೀಗ ಸಾಧುಗಳ ಆಶ್ರಮ, ಗ್ರಂಥಾಲಯ, ಪುಸ್ತಕ ಮಳಿಗೆ, ಪ್ರಾರ್ಥನಾ ಮಂದಿರಗಳನ್ನು ತೆರೆಯಲಾಗಿದ್ದು, ಇಲ್ಲಿಗೆ ಬರುವ ಭಕ್ತರು, ಪ್ರವಾಸಿಗರು ಇದರ ಲಾಭವನ್ನು ಪಡೆದುಕೊಳ್ಳುವರು. ಹತ್ತರಿಂದ 12ನೇ ಶತಮಾನದ ಅವಧಿಯಲ್ಲಿ
ಜೈನ ಅರಸರು ಈ ಕಮಲದಸ್ತಿ ದೇವಾಲಯವನ್ನು ಕಟ್ಟಿಸಿದರೆಂದು ಗುರುತಿಸಲಾಗಿದೆ. ಈ ದೇವಾಲಯವು ಅದ್ಭುತವಾದ ಶಿಲ್ಪಕಲೆಯನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ದೇವಾಲಯದ ಕಂಬಗಳು ನುಣುಪಾಗಿ ಕಂಗೊಳಿಸುತ್ತಿದ್ದು, ದೇವಾಲಯದ ಮಧ್ಯದಲ್ಲಿ ಸುಂದರವಾದ ಕಮಲದಾಕೃತಿಯ ಶಿಲ್ಪಕಲೆ ಇದೆ. ಗರ್ಭಗೃಹದಲ್ಲಿ ತೀರ್ಥಂಕರರ ಮೂರ್ತಿಯು ಕುಳಿತಿರುವ ರೂಪದಲ್ಲಿದ್ದು, ಅವರ ಹಿಂಬದಿಯಲ್ಲಿ ಮಹಾವೃಕ್ಷದ ಪ್ರಭಾವಳಿ ಇರುತ್ತದೆ. ಇದು ರೆಟ್ಟರ ಕಾಲದ ಪ್ರಮುಖ ಕಲಾಕೃತಿಯಾಗಿದೆ. ಬೆಳಗಾವಿ ಕೋಟೆಯ ಮುಂದುಗಡೆ ಇರುವ ನೀರಿನ ಕೊಳವೆ ಕೋಟೆಕೆರೆ. ಈ ಕೋಟೆಕೆರೆಯು ಒಂದು ವಿಹಂಗಮ ತಾಣವಾಗಿದ್ದು, ಇಲ್ಲಿಗೆ ಬರುವ ಪ್ರವಾಸಿಗರು ಇಲ್ಲಿಯೇ ಇರುವ ಬೋಟಿಂಗ್ನಲ್ಲಿ ಕೆರೆಯನ್ನು ಸುತ್ತಿಕೊಂಡು ತಮ್ಮ ದಣಿವನ್ನು ಆರಿಸಿಕೊಂಡು ಹೋಗುವರು. ಸಂಜೆಯಾಗುತ್ತಿದ್ದಂತೆ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತದೆ. ಇಲ್ಲಿ ಸಿಗುವ ತಿಂಡಿಗಳನ್ನು ಸೇವಿಸುತ್ತಾ ಸಂತೋಷಗೊಂಡು ಹೋಗುವರು. ಕಪಿಲೇಶ್ವರ ದೇವಾಲಯ ಶಹಾಪುರ ಬೆಳಗಾವಿ ರಸ್ತೆ ಪಕ್ಕದಲ್ಲಿದೆ. ಬೆಳಗಾವಿಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಈ ದೇವಾಲಯ ಅಪಾರ ಭಕ್ತರನ್ನು ಹೊಂದಿದೆ. ಇದು ಪವಿತ್ರ ಶಿವನ ಕ್ಷೇತ್ರವೆಂದು ನಂಬಲಾಗಿದೆ. ಈ ಕಾರಣದಿಂದಾಗಿ ಈ ದೇವಾಲಯಕ್ಕೆ ವಿಶೇಷ ಸ್ಥಾನವೂ ದೊರೆತಿದೆ. ಇಲ್ಲಿ ವಿಷ್ಣು ಮಂದಿರ, ವೀರಭದ್ರ ಮಂದಿರ, ಸಾಯಿ ಮಂದಿರ, ಕಾಲಭೈರವ ಮಂದಿರ, ನವಗ್ರಹ ಮಂದಿರಗಳೂ ಇವೆ. 12 ಜ್ಯೋತಿರ್ಲಿಂಗಗಳಿಗೆ ಹೋಗಿ ಬಂದರೂ ಈ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿದಾಗಲೇ ಕ್ಷೇತ್ರ ಯಾತ್ರೆ ಮುಕ್ತಾಯವಾದಂತೆ ಎಂದು ಭಕ್ತರು ನಂಬುತ್ತಾರೆ. ಬೆಳಗಾವಿಯ ಪ್ರಮುಖ ಉದ್ಯಾನವನವೆಂದರೆ ಶಿವಾಜಿ ಗಾರ್ಡನ್. ಈ ಉದ್ಯಾನವನದಲ್ಲಿ ಶಿವಾಜಿಯ ಮೂರ್ತಿಯು ಇರುವುದರಿಂದಾಗಿ ಶಿವಾಜಿ ಗಾರ್ಡನ್ ಎಂದೇ ಕರೆಯಲಾಗುತ್ತದೆ. ಈ ಉದ್ಯಾನದಲ್ಲಿ ಜನರು ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ವ್ಯಾಯಾಮ, ಯೋಗಾಸನ ಮುಂತಾದ ದೈಹಿಕ ಕಸರತ್ತುಗಳನ್ನು ಮಾಡುವರು. ಇಲ್ಲಿಯೇ ಗಾಂಧೀಜಿಯವರ ಸ್ಮಾರಕವನ್ನು ಸ್ಥಾಪಿಸಲಾಗಿದೆ. ಇದೊಂದು ಬೆಳಗಾವಿಯ ಸುಂದರವಾದ ಗಾರ್ಡನ್ ಆಗಿದೆ. ಭಾರತ ದೇಶದ ಅತಿ ಹಳೆಯ ಜೈಲುಗಳಲ್ಲಿ ಒಂದಾದ ಈ ಹಿಂಡಲಗ ಜೈಲು 1880ಕ್ಕಿಂತ ಪೂರ್ವದಲ್ಲಿಯೇ ಬ್ರಿಟಿಷರಿಂದ ಸ್ಥಾಪಿಸಲಾಗಿದ್ದು, ಈ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಿಡುತ್ತಿದ್ದರು. ಹಿಂಡಲಗ ಜೈಲಿನಲ್ಲಿ ಕೈದಿಗಳನ್ನು ಗಲ್ಲಿಗೇರಿಸುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಿಂಡಲಗ ಕಾರಾಗೃಹದ ಕಟ್ಟಡ ಬಂಧುರವಾಗಿದೆ. ಕೋಟೆಯ ವಿನ್ಯಾಸ ಹೊಂದಿದೆ. ಎತ್ತರವಾದ ಭದ್ರ ಗೋಡೆಗಳು ರಕ್ಷಣೆಗಾಗಿಯೇ ನಿಂತಿವೆ. ಇಲ್ಲಿನ ಕೈದಿಗಳಿಗೆ ಅನೇಕ ವೃತ್ತಿಗಳ ತರಬೇತಿಯನ್ನು ನೀಡಲಾಗುವುದು. ಬೆಳಗಾವಿಯಿಂದ ಹಿಂಡಲಗ ಮಾರ್ಗವಾಗಿ ಹೋಗುವಾಗ ಕಾಣಸಿಗುವ ಪ್ರಮುಖ ಮಂದಿರ ಈ ಗಣಪತಿ ದೇವಾಲಯ. ಈ ದೇವಾಲಯದ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿ ಮಿಲಿಟರಿಯವರೇ ನಿರ್ವಹಿಸುತ್ತಿದ್ದು, ಇದಕ್ಕೆ ಮಿಲಿಟರಿ ಗಣಪತಿ ಎಂದೇ ಕರೆಯಲಾಗುತ್ತಿದೆ. ಬೆಳಗಾವಿ ರಾಜಕೀಯವಾಗಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಂಡಿರುವ ಜಿಲ್ಲೆಯಾಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಮೇಲೆ ವಿಶೇಷ ಗಮನ ಹರಿಸುವ ದೃಷ್ಟಿಯಿಂದ ರಾಜ್ಯದ ಎಲ್ಲ ಸಮಸ್ಯೆಗಳ ಕುರಿತಾಗಿ ಚರ್ಚಿಸುವ ಸಲುವಾಗಿ ನಿರ್ಮಾಣಗೊಂಡಿರುವ ಬೆಳಗಾವಿ ಸುವರ್ಣಸೌಧ ಬೆಂಗಳೂರಿನ ವಿಧಾನಸೌಧದ ಮಾದರಿಯನ್ನು ಹೊಂದಿದೆ. ಪೂನಾ ಬೆಂಗಳೂರು ಹೆದ್ದಾರಿಯ ಮಾರ್ಗವಾಗಿ
ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಸುವರ್ಣಸೌಧ ವಿಶೇಷವಾದ ವಿನ್ಯಾಸವನ್ನು ಹೊಂದಿದೆ. ಇದರ ಉದ್ಘಾಟನೆಯನ್ನು ಭಾರತ ರಾಷ್ಟ್ರದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಗಳಾದ ಶ್ರೀ ಪ್ರಣಬ್ ಮುಖರ್ಜಿಯವರು ನೆರವೇರಿಸಿದ್ದಾರೆ. ಈಗ ಇಲ್ಲಿ ಪ್ರತಿ ವರ್ಷವೂ ಅಧಿವೇಶನಗಳು ನಡೆಯುತ್ತಿವೆ. ಇದರಿಂದಾಗಿ ಈ ಭಾಗದ ಜನರು, ಶಾಲಾ ಮಕ್ಕಳು ಅಧಿವೇಶನವನ್ನು ಈ ಸೌಧದಲ್ಲಿಯೇ ಕುಳಿತು ನೇರವಾಗಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಸುವರ್ಣಸೌಧವು ಬೆಳಗಾವಿಗೆ ಒಂದು ಗರಿಮೆಯಾಗಿ ನಿಂತಿದೆ. ಕರ್ನಾಟಕದ ಸಿಂಹವೆಂದೇ ಪ್ರಖ್ಯಾತರಾದ ಗಂಗಾಧರರಾವ್ ದೇಶಪಾಂಡೆಯವರು ಬೆಳಗಾವಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಹುದಲಿ ಗ್ರಾಮದಲ್ಲಿ ಜನಿಸಿದರು. ಗಂಗಾಧರರಾವರು ಕಾನೂನು ಪದವಿಯನ್ನು ಮುಗಿಸಿಕೊಂಡು ವಕೀಲರಾದರು. ಗೋಪಾಲಕೃಷ್ಣ ಗೋಖಲೆ ಮತ್ತು ಲೋಕಮಾನ್ಯ ತಿಲಕರ ಶಿಷ್ಯರಾಗಿದ್ದ ಇವರು ನಂತರ ಗಾಂಧೀಜಿಯವರ ಶಿಷ್ಯರಾದರು. ಗಾಂಧೀಜಿಯವರಿಗೆ ಸಾಬರಮತಿ ಆಶ್ರಮದ ಮಾದರಿಯ ಹಾಗೆ ಕರ್ನಾಟಕದಲ್ಲಿ ಆಶ್ರಮ ತೆರೆಯುವ ಆಸೆ ಇತ್ತು. ಆಗ ಗಂಗಾಧರರಾವ್ ದೇಶಪಾಂಡೆಯವರು ತಮ್ಮ 12 ಎಕರೆ ಜಮೀನನ್ನು ದಾನ ಮಾಡಿ ಇಲ್ಲಿ ಕುಮರಿ ಆಶ್ರಮವನ್ನು ತೆರೆದರು. ಇದರ ಪ್ರಯುಕ್ತವಾಗಿ ಇಲ್ಲಿ ಖಾದಿ ಕೇಂದ್ರ ಈಗ ದೇಶದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದೆ. ಕುಂದರ ಈ ನಾಡಿನ ಸುಂದರ ಬೀಡಿನ ಗಾಂಧಿ ಗ್ರಾಮ, ಖಾದಿ ಗ್ರಾಮ ಹುದಲಿಗೆ 1923ನೇ ಇಸ್ವಿಯಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಆದೇಶದನ್ವಯ ದೇಶಭಕ್ತ ಕರ್ನಾಟಕ ಸಿಂಹ ಗಂಗಾಧರರಾವ್ ದೇಶಪಾಂಡೆಯವರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಖಾದಿ ಕೆಲಸ ಪ್ರಾರಂಭ ಮಾಡಿ 1937ನೇ ಇಸ್ವಿಯಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಹುದಲಿಗೆ ಆಗಮಿಸಿದ್ದರು. ಏಪ್ರಿಲ್ 14ನೇ ತಾರೀಕಿಗೆ ಮುಂಬೈಯಿಂದ ಸುಲ್ದಾಳ ಸ್ಟೇಷನ್ಕ್ಕೆ ಆಗಮಿಸಿದಾಗ ಊರ ಹಿರಿಯರು ಗಂಗಾಧರರಾವ್ ದೇಶಪಾಂಡೆಯವರು, ಪುಂಡ್ಲಿಜಿ ಕಾತ್ಕಡೆಯವರು, ರಾಮಚಂದ್ರ ಒಡಿವೆಯವರು ಅವರನ್ನು ಊರ ಹಿರಿಯರ ಜೊತೆ ಒಂದು ಬಂಡಿಯನ್ನು ಶೃಂಗಾರ ಮಾಡಿಕೊಂಡು ಸುಲ್ದಾಳ ಸ್ಟೇಷನ್ಕ್ಕೆ ಹೋಗಿದ್ದರು. ಗಾಂಧೀಜಿಯವರು ಆ ಬಂಡಿಯಲ್ಲಿ ಕೂಡದೆ ಖಾನ್ ಅಬ್ದುಲ್ ಗಫರ್ ಖಾನ್ ಹಾಗೂ ಗಾಂಧೀಜಿಯವರು, ವಲ್ಲಭಭಾಯ್ ಪಟೇಲರು, ರಾಜೇಂದ್ರ ಪ್ರಸಾದ್ ಅವರು ಎಲ್ಲ ಜನರು 1.5 ಕಿಲೋಮೀಟರ್ ನಡೆದುಕೊಂಡು ಬಂದು ಈ ಸ್ಥಳದಲ್ಲಿ ಆಗಿನ ಕಾಲದಲ್ಲಿ 500 ಒಂದು ದಂಟಿನಿಂದ ಮಾಡಿ ಹಾಗೂ ಖಾದಿಯ ಬಟ್ಟೆಯ ಹೊದಿಕೆ ಮಾಡಿದ ಗುಡಿಸಲುಗಳನ್ನು ಮಾಡಲಾಗಿತ್ತು. ಆ ವೇಳೆಯಲ್ಲಿ ಪ್ರತಿ ದಿವಸ ವ್ಯಾಯಾಮ ಹಾಗೂ ಶ್ರಮದಾನವನ್ನು ಮಾಡಲಾಗುತ್ತಿತ್ತು. ಹುದಲಿಯಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಒಂದು ನೀರಿನ ಬಾವಿಯನ್ನು ತೆಗೆದಿದ್ದು ಆ ಬಾವಿ ಇಂದಿಗೂ ಸಹ ಊರಿನ ಎಲ್ಲ ಜನರಿಗೂ ನೀರೇ ಪೂರೈಕೆ ಮಾಡಲಾಗುತ್ತದೆ. ಗಂಗಾಧರರಾವ್ ದೇಶಪಾಂಡೆಯವರ ಉದ್ದೇಶ ಇಷ್ಟ ಇತ್ತು. ಅವರು ದೊಡ್ಡ ಒಂದು LLB ಕಲಿತು ಕುಂದರನಾಡಿನ 32 ಹಳ್ಳಿಗಳಲ್ಲಿ ಅವರ ಸಾಕಷ್ಟು ಜಮೀನು ಇತ್ತು. ಅವರು ಕುಂದರನಾಡಿನ ತುಂಬೆಲ್ಲ ಒಂದು ಚರಕಗಳನ್ನು ತಯಾರು ಮಾಡಿ ಆ ಚರಕಗಳನ್ನು ಜನರಿಗೆ ಕೊಟ್ಟು, ಯಾರಾದರೂ ಆಗಿನ ಕಾಲದಲ್ಲಿ ಚರಕ ನೂಲಿಕ್ಕೆ ನೇಯಲಿಕ್ಕೆ ಬಂದರೆ ಅವರ ತಮ್ಮ ಸ್ವಂತ 1 ಎಕರೆ ಜಮೀನನ್ನು ಕೊಟ್ಟು ಸಹಿತ ಅವರು ಖಾದಿಯ ಪ್ರೇಮ ಬೆಳೆಸಿದರು. ಗಂಗಾಧರರಾವ್ ದೇಶಪಾಂಡೆಯವರು 39ನೆಯ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸಬೇಕೆಂದು ಪ್ರಸ್ತಾಪಿಸಿದರು. ಅದು ಸ್ವೀಕೃತವಾಯಿತು. ಈ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಯಾವ ಊರಿನಲ್ಲಿ ಆಗಬೇಕೆಂಬುದನ್ನು ನಿರ್ಣಯಿಸಲು ಜಿಲ್ಲೆಗಳ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು. ಎಲ್ಲ ಮುಖಂಡರು ತಮ್ಮ ಊರಿನಲ್ಲಿ ನಡೆಸಬೇಕೆಂದು ಒತ್ತಾಯ ತರತೊಡಗಿದರು. ಗಂಗಾಧರರಾವ್ ದೇಶಪಾಂಡೆಯವರು ಬೆಳಗಾವಿಯ ಜನ ಈ ಅಧಿವೇಶನಕ್ಕೆ 30,000 ರೂಪಾಯಿಗಳನ್ನು ದೇಣಿಗೆಯಾಗಿ ಕೊಡುವುದಕ್ಕೆ ಒಪ್ಪಿದ್ದಾರೆಂದು ಅವರಿಂದ ಬಂದ ಪತ್ರಗಳನ್ನು ಸಭೆಯ ಮುಂದಿಟ್ಟರು. ಆಗ
ಎಲ್ಲರೂ 39ನೆಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಸಲು ಸಮ್ಮತಿಸಿದರು. ಅದರಂತೆ 1924ರಲ್ಲಿ 39ನೆಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯ ಟಿಳಕವಾಡಿಯಲ್ಲಿ ನಡೆಯಿತು. ಆಗ ಇಲ್ಲಿಗೆ ಬರುವ ಜನರಿಗೆ ನೀರಿನ ವ್ಯವಸ್ಥೆ ಮಾಡುವ ದೃಷ್ಟಿಕೋನದಿಂದಾಗಿ ಒಂದು ಬಾವಿಯನ್ನು ತೆರೆಯಲಾಯಿತು. ಅದೇ ಈ ಬಾವಿ. ಈ ಬಾವಿಗೆ ಪಂಪಾವತಿ ಸರೋವರವೆಂದು ಹೆಸರಿಸಲಾಗಿದೆ. ಗಾಂಧೀಜಿಯವರು ಭಾಗವಹಿಸುವ ಎಲ್ಲ ಅಧಿವೇಶನಗಳ ಖರ್ಚು ವೆಚ್ಚವನ್ನು ಅಧಿವೇಶನ ಮುಗಿದ ನಂತರ ಒಪ್ಪಿಸುವ ನಿಯಮವಿತ್ತು. ಆದರೆ ಅದನ್ನು ಯಾರೂ ಮಾಡುತ್ತಿರಲಿಲ್ಲ. 1924ರ ಕಾಂಗ್ರೆಸ್ ಅಧಿವೇಶನ ಮುಗಿದ ನಂತರ ದೇಶಪಾಂಡೆಯವರು ಗಾಂಧೀಜಿಯವರಿಗೆ ಲೆಕ್ಕ ಒಪ್ಪಿಸಿದರು. ಇದರಿಂದ ಗಾಂಧೀಜಿಯವರಿಗೆ ತುಂಬಾ ಖುಷಿಯಾಯಿತು. ಗಂಗಾಧರರಾವ್ ದೇಶಪಾಂಡೆಯವರ ಸಮಾಧಿಯು ಹುದಲಿಯಲ್ಲೇ ಇರುವುದು. ಇಲ್ಲಿ ಇವರ ಭಾವಚಿತ್ರಗಳು ಸ್ವಾತಂತ್ರ್ಯ ಸಮಯದಲ್ಲಿ ಹೋರಾಡಿದ ಅಪರೂಪದ ಚಿತ್ರಗಳ ಸಂಗ್ರಹಾಲಯವನ್ನು ಕಾಣಬಹುದಾಗಿದೆ. ಇಲ್ಲಿಯ ಖಾದಿ ಕೇಂದ್ರವು ಅನೇಕ ಮಹಿಳೆಯರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದಲ್ಲದೆ ಇದುವೇ ಗಂಗಾಧರರಾವ್ ದೇಶಪಾಂಡೆಯವರ ಮನೆ. ಮನೆಯನ್ನು ಈಗ ಒಂದು ಶಾಲೆಯನ್ನಾಗಿ ಮಾಡಿ ಮಕ್ಕಳಿಗೆ ದಿನವೂ ಇಲ್ಲಿ ವಿದ್ಯಾಭ್ಯಾಸವು ನಡೆಸಲಾಗುವುದು. ಬೆಳಗಾವಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಸೂಳೆಬಾವಿಗೆ ಈ ರೀತಿ ಹೆಸರು ಬರಲು ಕಾರಣ ಹೊಂದಿದೆ. ಇಲ್ಲಿ ವೇಶ್ಯೆಯೊಬ್ಬಳು ಸಮಾಜದ ಸೇವೆ ಮಾಡುವ ಸಲುವಾಗಿ ಕುಡಿಯುವ ನೀರಿನ ಬಾವಿಯನ್ನು ತೆಗೆಸಿದಳು. ಈ ಕಾರಣಕ್ಕಾಗಿ ಇದನ್ನು ಸೂಳೆಬಾವಿ ಎಂದು ಕರೆಯುವರು. ಖ್ಯಾತ ಸಂಗೀತ ದಿಗ್ಗಜರಾದ ಕುಮಾರ ಗಂಧರ್ವರ ಜನನವಾಗಿದ್ದು ಇಲ್ಲಿಯೇ. ಇಲ್ಲಿಯ ಇನ್ನೊಂದು ವಿಶೇಷತೆ ಎಂದರೆ ಪ್ರಸಿದ್ಧ ಲಕ್ಷ್ಮೀ ದೇವಾಲಯ. ಈ ದೇವಿಯನ್ನು ಜಾಗೃತ ದೇವಿ ಎಂದು ಹೇಳಲಾಗುತ್ತಿದ್ದು ಅಪಾರ ಪ್ರಮಾಣದ ಭಕ್ತರನ್ನು ಹೊಂದಿದೆ. ಕಿತ್ತೂರು ಎಂದ ತಕ್ಷಣ ನೆನಪಾಗುವುದು ವೀರರಾಣಿ ಚೆನ್ನಮ್ಮ. ಭಾರತ ಇತಿಹಾಸದಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ ಮೊದಲು ಅರಸು ಮನೆತನವೆಂದರೆ ಕಿತ್ತೂರು. ಈ ಕಿತ್ತೂರು ಅರಸ ಮನೆತನ ಕ್ರಿಸ್ತಶಕ 1585ರಿಂದ ಆರಂಭವಾಗಿ 1824ರವರೆಗೆ, ಅಂದರೆ 239 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಕಿತ್ತೂರಿನ ಈ ಅರಮನೆಯನ್ನು ಅಲ್ಲಪ್ಪಗೌಡ ಸರದೇಸಾಯಿಯವರು 1660ರಿಂದ 1691ರ ಮಧ್ಯದ ಕಾಲಾವಧಿಯಲ್ಲಿ ಕಟ್ಟಿಸಿದರು. ಕಿತ್ತೂರಿನ ಮತ್ತೊಬ್ಬ ಪ್ರಬಲ ದೊರೆ ಮಲ್ಲಸರ್ಜ. ಇವನ ಮೊದಲನೆಯ ಹೆಂಡತಿ ತಲ್ಲೂರ ದೇಸಾಯಿಯವರ ಮಗಳು ರಾಣಿ ರುದ್ರಮ್ಮ. ಚೆನ್ನಮ್ಮ ಮಲ್ಲಸರ್ಜನ ಎರಡನೆಯ ಹೆಂಡತಿ. ಮಲ್ಲಸರ್ಜನ ನಿಧನದ ನಂತರ ಕಿತ್ತೂರಿನ ಆಳ್ವಿಕೆ ನಡೆಸಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ 1824ರಲ್ಲಿ 2 ಯುದ್ಧಗಳನ್ನು ಮಾಡುತ್ತಾಳೆ. ಅದರಲ್ಲಿ ಮೊದಲನೆಯ ಯುದ್ಧದಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸುತ್ತಾಳೆ. ನಂತರ 1824ರ ಡಿಸೆಂಬರ್ 3, 4, 5ರಂದು ನಡೆದ ಯುದ್ಧದಲ್ಲಿ ಬ್ರಿಟಿಷರ ಕುತಂತ್ರದಿಂದ ಸೋಲನ್ನು ಅನುಭವಿಸಬೇಕಾಗುತ್ತದೆ. ನಂತರ ಇವಳನ್ನು ಬೈಲಹೊಂಗಲದ ಜೈಲಿನಲ್ಲಿ ಇಡಲಾಗುತ್ತದೆ. ಕಿತ್ತೂರಿನ ಅರಮನೆ ಕೋಟೆ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸುತ್ತದೆ. ಆದ್ದರಿಂದಾಗಿ ಕೋಟೆಯನ್ನು ನಾಶ ಮಾಡಬೇಕೆಂದು ಚಾಪ್ಲಿನ್ ಅರಮನೆಯ ಕಟ್ಟಡವನ್ನು ಕೆಡವಿ ನಾಶ ಮಾಡಿದ. ತೇಗಿನ ಕಂಬಗಳು, ಬಾಗಿಲುಗಳನ್ನು ನಿಕೃಷ್ಟ ಬೆಲೆಗೆ ಮಾರುವಂತೆ ಆಜ್ಞೆ ಮಾಡಿದ. ಹೀಗೆ ಭವ್ಯವಾದ ಅರಮನೆಯು ಇಂದು ನಾಶವಾಗಿದೆ.
ಈ ಅರಮನೆಯು ವಿಶಾಲವಾದ ಸಭಾಂಗಣವನ್ನು ಹೊಂದಿದ್ದು 3 ಅಂತಸ್ತಿನ ಕಟ್ಟಡವಾಗಿತ್ತೆಂದು ತಿಳಿದು ಬಂದಿದೆ. ಇಲ್ಲಿ ಅಡುಗೆ ಮನೆ, ಈಜುಕೊಳ, ದೇವರ ಮನೆ, ಧ್ರುವ ನಕ್ಷತ್ರ ವೀಕ್ಷಣಾಲಯ, ಕಾವಲುಗಾರನ ಮನೆ ಎಲ್ಲವನ್ನೂ ನೋಡಬಹುದಾಗಿದೆ. ಅರಮನೆಯ ಹೊರಗಡೆ ಸುಂದರವಾದ ಹೂದೋಟವಿದೆ. ಇಲ್ಲಿಯ ಅರಮನೆಯ ಆವರಣದಲ್ಲಿ ಯುದ್ಧದಲ್ಲಿನ ಸಾಮಗ್ರಿಗಳು, ಬಟ್ಟೆಗಳು, ಖಡ್ಗಗಳು, ಮೂರ್ತಿಗಳ ಸಂಗ್ರಹಾಲಯವಿದೆ. ಇತಿಹಾಸದಲ್ಲಿ ತನ್ನ ಭವ್ಯತೆಯಿಂದ ಮೆರೆದ ಈ ಕೋಟೆಯನ್ನು ಈಗ ನೋಡುತ್ತಿದ್ದರೆ ಎಂಥವರ ಮನವು ಒಂದು ಕ್ಷಣ ಓಡುವುದು. ಭಾರತದ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯದ ಕಹಳೆಯನ್ನು ಊದಿರತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಕಿತ್ತೂರು ಚೆನ್ನಮ್ಮನ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಸಂಕ್ಷಿಪ್ತವಾಗಿರ್ತಕ್ಕಂಥ ಇತಿಹಾಸವನ್ನ ಹೇಳಬೇಕು ಅಂತಂದ್ರೆ, ಕಾಗತಿ ದೇಸಾಯ ಆಗಿರ್ತಕ್ಕಂಥ ದೇಶಕತೆಯ ದುಳಪ್ಪಗೌಡ ಮತ್ತು ಪದ್ಮಾವತಿ ಈ ದಂಪತಿಗಳ ಮಗಳು ವೀರರಾಣಿ ಕಿತ್ತೂರು ಚೆನ್ನಮ್ಮ. ತದನಂತರ ಕಿತ್ತೂರಿನ ಅರಸನಾಗಿರ್ತಕ್ಕಂಥ ಮಲ್ಲಸರ್ಜನ 2ನೆಯ ಪತ್ನಿಯಾಗಿ ಕಿತ್ತೂರಿಗೆ ಬಂದರು. ಮಲ್ಲಸರ್ಜ ಕಿತ್ತೂರು ಆಳಿರ್ತಕ್ಕಂಥ ಒಬ್ಬ ಧೀಮಂತ ದೊರೆ. ಆತನ ನಿಧನಾನಂತರ ರುದ್ರಮ್ಮನ ಮಗನಿಗೆ ಪಟ್ಟ ಕಟ್ಟಬೇಕು ಅಂತಕ್ಕಂಥ ಒಂದು ಆಶಯದ ಹಿನ್ನೆಲೆಯಲ್ಲಿ ಚೆನ್ನಮ್ಮ ತನ್ನ ಮಗನಿಗೆ ಕಂಕನ ಭೈರವ ಕಟ್ಟುವ ಮುಖಾಂತರ, ಅಂದ್ರೆ ಕಂಕನ ಭೈರವ ಅನ್ನೋದು ಇದೊಂದು ರಾಜಕೀಯ ಒಂದು ಇತಿಹಾಸದಲ್ಲಿ ಮಹತ್ವದ ಘಟ್ಟ ಅಂತ ನಾವು ಭಾವಿಸ್ತಾ ಇದ್ದೇವೆ. ಈ ಒಂದು ಭೈರವ ಕಂಕನವನ್ನ ಕಟ್ಟಿಕೊಂಡ ನಂತರ ಆ ಭೈರವ ಕಂಕನವನ್ನ ಕಟ್ಟಿಕೊಂಡಿರ್ತಕ್ಕಂಥ ಆ ಹುಡುಗ ಸಿಂಹಾಸನವನ್ನು ಏರುವಂತಿಲ್ಲ, ಆದರೆ ಸಿಂಹಾಸನದ ಮೇಲೆ ಕುಳಿತಿರತಕ್ಕಂಥ ಅರಸನನ್ನ ಆತ ಬಹಳ ಕಾವಲಿನಿಂದ ಎಚ್ಚರಿಕೆಯಿಂದ ಜೋಪಾನ ಮಾಡುವುದು ಈ ಒಂದು ಭೈರವ ಕಂಕಣದ ಮೂಲ ಉದ್ದೇಶ. ಇಂಥ ಒಂದು ತನ್ನ ಮಗನನ್ನೇ ಭೈರವ ಕಂಕಣ ಕಟ್ಟಿ ಸಿಂಹಾಸನದ ರಕ್ಷಕನಾಗಿ ಮಾಡತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆ ಪ್ರಾಯಶಃ ನಮ್ಮ ಭಾರತೀಯ ಇತಿಹಾಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತ ನಾವು ಭಾವಿಸ್ತೀವಿ. ಕಿತ್ತೂರಿನ ಮೂಲ ಹೆಸರು ಗಿಜಿಗನಹಳ್ಳಿ. ಸಂಪಗಾಮಿಯಿಂದ ಕಿತ್ತೂರಿಗೆ ಕಿತ್ತ ಬಂದ ಊರೇ ಮುಂದೆ ಕಿತ್ತೂರು ಅಂತ ಆಯ್ತು ಅನ್ನೋ ನಾವು ಇತಿಹಾಸದಿಂದ ಗೊತ್ತಾಗ್ತಾ ಇದೆ. ಈ ಕೋಟೆಯ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲೇಬೇಕು. ಕೋಟೆ 3 ಅಂತಸ್ತುಗಳು ಹೊಂದಿರತಕ್ಕಂಥ ಅರಮನೆಯನ್ನು ಹೊಂದಿರತಕ್ಕಂಥ ಕೋಟೆ. ಕೋಟೆಯ ಹೊರಗೆ ಒಂದು ಹೊಂಡವನ್ನು ಮಾಡಿ ಅಲ್ಲಿ ಆನೆ ಹೊಂಡ ಅಂತಕ್ಕಂಥ ಒಂದು ಹೊಂಡ ಈಗಲೂ ಕೂಡ ಇದೆ. ಅಲ್ಲಿ ಆನೆಗಳನ್ನು ತೊಳಿತಾ ಇದ್ರು ಅಂತಕ್ಕಂಥ ಮಾತಿದೆ. ಇನ್ನು ಅರಮನೆ ವಿಷಯ ಬಂದಾಗ 3 ಅಂತಸ್ತಿನ ಕಟ್ಟಡ, ಅಲ್ಲಿ ಒಳಗೆ ಬಾವಿ, ಅಡಿಗೆ ಮನೆ ಮತ್ತು ವಿಶೇಷವಾಗಿದ್ದಂತ ನಾವು ಏನೀಗ ಪೈಪ್ ಮುಖಾಂತರ ಪ್ಲಂಬರ್ ಅಂತ ಏನ್ ಮಾಡ್ತಾ ಇದ್ದೇವಲ್ಲ, ಅವ್ರು ಹಿತ್ತಾಳಿ ಪೈಪ್ನಿಂದಲೇ ಆ ಪ್ಲಂಬರ್ ಮಾಡಿರ್ತಕ್ಕಂಥ ಕೆಲಸ ಕೂಡ ಅರಮನೆಯಲ್ಲಿತ್ತು. ಅಷ್ಟೇ ಅಲ್ಲದೆ ಧ್ರುವತಾರೆಯನ್ನು ನೋಡ್ತಕ್ಕಂಥ ಒಂದು ಸ್ಥಳ ಕೂಡ ಇಲ್ಲಿದೆ. ಅಡಿಗೆ ಮನೆ, ದರ್ಬಾರ್ ಹಾಲು, ನಂತರ ವಿಶ್ರಾಂತಿ ಚರ್ಚೆ ಮಾಡ್ತಕ್ಕಂಥ ಕೋಣೆಗಳು, ಹೀಗೆ ಅರಮನೆ ತನ್ನ ಒಂದು ಸಂಸ್ಥಾನವನ್ನು ನಡೆಸೋದಕ್ಕೆ ಏನೆಲ್ಲ ಸವಲತ್ತು ಬೇಕೋ ಆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನ ಹೊಂದಿರತಕ್ಕಂಥ ಒಂದು ಅರಮನೆ ಆಗಿತ್ತು. ಚೆನ್ನಮ್ಮಳ ಮರಣದ ನಂತರ ಬೈಲಹೊಂಗಲದಲ್ಲಿಯೇ ಸಮಾಧಿ ಮಾಡಲಾಯಿತು. ಇದೇ ಚೆನ್ನಮ್ಮಳ ಸಮಾಧಿ. ಕರ್ನಾಟಕದ ಇತಿಹಾಸದಲ್ಲಿ ಮಹಿಳಾ ವೀರ ಪರಂಪರೆಯಲ್ಲಿ ಸೇರ್ಪಡೆಯಾಗುವ ಮತ್ತೊಂದು ಹೆಸರು ಬೆಳವಡಿ ಮಲ್ಲಮ್ಮ. ಸ್ವಾದಿ ಅರಸ ಮನೆತನದ ಮಧುಲಿಂಗ ನಾಯಕ ವೀರಮ್ಮಾಜಿಯ ಮಗಳಾಗಿ ಕ್ರಿಸ್ತಶಕ 1660ರಲ್ಲಿ ಜನಿಸಿದ ಮಲ್ಲಮ್ಮ ಬಾಲ್ಯದಿಂದಲೇ ಯುದ್ಧ ಕಲೆಗಳನ್ನು ಮೈಗೂಡಿಸಿಕೊಂಡಿದ್ದಳು. ತದನಂತರ ಸ್ವಯಂವರದಲ್ಲಿ ಬೆಳವಡಿಯ ರಾಜ ಈಶಪ್ರಭುವಿನೊಂದಿಗೆ ಮದುವೆಯಾಯಿತು. ನಂತರ ಗಂಡನ ಜೊತೆಗೆ ಯುದ್ಧದಲ್ಲಿ ಭಾಗವಹಿಸತೊಡಗಿದಳು. ಶಿವಾಜಿಯೊಂದಿಗೆ ನಡೆದ ಕಾಳಗದಲ್ಲಿ ಈಶಪ್ರಭು ಮರಣ ಹೊಂದುತ್ತಾನೆ. ಆಗ ವೀರಾವೇಶದಿಂದ ಹೋರಾಡಿದ ಮಲ್ಲಮ್ಮನನ್ನು ಕಂಡು ಶಿವಾಜಿಯ ಮನವು ಕರಗಿತು. ತಪ್ಪಿನಿಂದಾಗಿ ಯುದ್ಧ ಜರುಗಿತು ಎಂದು ತಿಳಿದು ಮಲ್ಲಮ್ಮ ಶಿವಾಜಿಯು ಸಹೋದರತೆಯ ಭಾವವನ್ನು ಹೊರಹಾಕುವರು.
ಇದರ ಪ್ರತೀಕವಾಗಿ ಶಿವಾಜಿಯು ಬೆಳವಡಿಯನ್ನು ಮಲ್ಲಮ್ಮಳಿಗೆ ಬಿಟ್ಟುಕೊಡುವನು. ಆಗ ಮಲ್ಲಮ್ಮ ಶಿವಾಜಿಯ 4 ವೀರಗಲ್ಲುಗಳನ್ನು ನಡೆಸುವಳು. ಹೀಗೆ ಶಿವಾಜಿ ಹಾಗೂ ಮಲ್ಲಮ್ಮಳ ಸಹೋದರ ಬಾಂಧವ್ಯ ಬೆಳೆಯುವುದು. ಇದೇ ಜಾಗದಲ್ಲಿ ಬೆಳವಡಿಯ ಕೋಟೆಯು ಇತ್ತು ಎಂಬ ಕುರುಹುಗಳು ಸಾರುತ್ತವೆ. ಈ ಕೋಟೆಯು ಮಣ್ಣಿನ ಕೋಟೆಯಾಗಿದ್ದರಿಂದ ಬಿದ್ದಿರುತ್ತದೆ ಎಂದು ತಿಳಿದು ಬರುತ್ತದೆ. ಈಗ ಈ ಜಾಗದಲ್ಲಿ ಶಾಲೆಯೊಂದನ್ನು ತೆರೆಯಲಾಗಿದೆ. ಇಲ್ಲಿ ದೊರೆತಿರುವ ಪ್ರಮುಖ ಶಿಲ್ಪಗಳನ್ನು ಶಾಲೆಯ ಸುತ್ತಲೂ ಇಡಲಾಗಿದೆ. ಒಟ್ಟಾರೆಯಾಗಿ ಬೆಳವಡಿಯ ಮಲ್ಲಮ್ಮ ಮಹಿಳೆಯಾದರೂ ತನ್ನ ಶೌರ್ಯ, ಪರಾಕ್ರಮ, ಹೋರಾಟದಿಂದ ಬೆಳವಡಿಯ ಮಲ್ಲಮ್ಮಳೆಂದೇ ಪ್ರಖ್ಯಾತಿಯಾಗಿದ್ದಾಳೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಜನಿಸಿದ ರಾಯಣ್ಣ ಸಂಗೊಳ್ಳಿ ರಾಯಣ್ಣನೆಂದೇ ಪ್ರಸಿದ್ಧನಾಗಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ದೇಸಾಯಿಗಳ ನಂಬಿಗಸ್ತ ಅನುಚರನಾಗಿದೆ. 1824ರಲ್ಲಿ ನಡೆದ 2ನೇ ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮಳ ಬಂಧನವಾದ ನಂತರ ಕಿತ್ತೂರನ್ನು ಸ್ವತಂತ್ರಗೊಳಿಸಬೇಕೆಂದು ಬ್ರಿಟಿಷರ ವಿರುದ್ಧ ಹೋರಾಡಿದನು. ಶೂರ ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಲು ಬ್ರಿಟಿಷರು ನಡೆಸುವ ಪ್ರಯತ್ನಗಳು ಯಾವುದೂ ಕೈಗೂಡಲಿಲ್ಲ. ಕೊನೆಗೆ ಬ್ರಿಟಿಷರು ರಾಯಣ್ಣನನ್ನು ಮೋಸದಿಂದ ಬಂಧಿಸಿ 1831ರಲ್ಲಿ ಜನವರಿ 26ರಂದು ನಂದಗಡದಲ್ಲಿ ಇದೇ ಆಲದ ಮರಕ್ಕೆ ಅಪಾರ ಜನಸ್ತೋಮದ ಮಧ್ಯೆ ಗಲ್ಲಿಗೇರಿಸ್ತಾರೆ. ರಾಯಣ್ಣನ ಸಮಾಧಿಯು ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ನಂದಗಡ ಊರಿನ ಮಧ್ಯಭಾಗದಲ್ಲಿ ಇರುವುದು. ಇದೇ ರಾಯಣ್ಣನ ಸಮಾಧಿ. ಶೌರ್ಯ ಪರಾಕ್ರಮಕ್ಕೆ ಪ್ರತೀಕವಾದ ರಾಯಣ್ಣನ ಹಾಗೆ ಮಗ ಹುಟ್ಟಲಿ ಎಂದು ಸಮಾಧಿ ಪಕ್ಕದಲ್ಲಿರುವ ಆಲದ ಮರಕ್ಕೆ ಮಹಿಳೆಯರು ತೊಟ್ಟಿಲು ಕಟ್ಟಿ ಹೋಗುವರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಬರುವ ಪ್ರಮುಖ ಗ್ರಾಮವೆಂದರೆ ಹಲಸಿ. ಪ್ರಾಚೀನ ಕಾಲದಲ್ಲಿ ಕದಂಬರ ರಾಜಧಾನಿಯಾಗಿತ್ತು. ಇಲ್ಲಿ ಕದಂಬರ ಕಾಲಕ್ಕೆ ಸೇರಿದ 7 ತಾಮ್ರದ ಶಾಸನಗಳು ಪತ್ತೆಯಾಗಿವೆ. ಈ ಶಾಸನಗಳಲ್ಲಿ ಹಲಸಿಗೆ ಪಲಾಶಿಕ ಎಂದು ಸಂಬೋಧಿಸಲಾಗಿದೆ. ಹಲಸಿಯ ಈ ದೇವಾಲಯವೇ ನರಸಿಂಹ ದೇವಾಲಯ. ಇದು ಕದಂಬರ ಕಾಲದಲ್ಲಿಯೇ ನಿರ್ಮಾಣಗೊಂಡಿರುವ ಶಿಲ್ಪಕಲೆಯ ನೆಲೆಯಾಗಿದೆ. ಇಲ್ಲಿಯ ಶಿಲ್ಪಕಲೆಯನ್ನು ನೋಡುತ್ತಿದ್ದರೆ ಎಂಥವರು ಆಶ್ಚರ್ಯಪಡಬಹುದಾಗಿದೆ. ಕಂಬಗಳ ಕೆತ್ತನೆ, ಮೂರ್ತಿಯ ವಿನ್ಯಾಸ, ಗುಡಿಯ ಗೋಪುರ ಎಲ್ಲವೂ ಆಕರ್ಷಣೀಯಮಯವಾಗಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಜಿಲ್ಲಾ ಕೇಂದ್ರ ಬೆಳಗಾವಿಯಿಂದ ಪೂರ್ವಕ್ಕೆ 88 ಕಿಲೋಮೀಟರ್ ಅಂತರದಲ್ಲಿರುವ ಸೌದತ್ತಿಯನ್ನು ಸುಗಂಧವತಿ, ಸೌಗಂಧಿಪುರ, ಪರಸಗಡವೆಂದು ಕರೆಯಲಾಗುತ್ತಿತ್ತು. ಇಲ್ಲಿಯ ಪ್ರಮುಖ ಆಕರ್ಷಣೆಯೆಂದರೆ ಸೌದತ್ತಿ ಕೋಟೆ. ಈ ಕೋಟೆಯನ್ನು ಕ್ರಿಸ್ತಶಕ 1743ರಿಂದ 1751ರಲ್ಲಿ ನವಲಗುಂದ ಶಿರಸಂಗಿ ಸಂಸ್ಥಾನದ ಜಾಯಪ್ಪ ದೇಸಾಯಿ ಕಟ್ಟಿಸಿದರು. 10 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ಕೋಟೆ 20 ಮೀಟರ್ ಎತ್ತರದ ಗೋಡೆಗಳನ್ನು ಹೊಂದಿದ್ದು ನಸುಗೆಂಪು ಬಿಳಿ ಕಲ್ಲುಗಳು ಕೋಟೆಯ ಸೌಂದರ್ಯವನ್ನು ಹೆಚ್ಚಿಸಿವೆ. ಇಲ್ಲಿ ಬೃಹತ್ ನೀರಿನ ಪುಷ್ಕರಣಿ ಇದ್ದು ಕೋಟೆಯ ಒಳಗಡೆ ಎತ್ತರದ ಸ್ಥಳದಲ್ಲಿ ಕಾಡಸಿದ್ದೇಶ್ವರ ದೇವಾಲಯವಿದೆ.
ಕೋಟೆಯ ಆವರಣದಲ್ಲಿಯೇ ಸುಂದರವಾದ ಅರಮನೆಯಿತ್ತು. ಅದು 1942ರ ಚಲೇಜಾವ್ ಚಳುವಳಿಯ ಸಂದರ್ಭದಲ್ಲಿ ಬೆಂಕಿಗಾಹುತಿಯಾಯಿತು. ಈಗ ಅದರ ಅವಶೇಷಗಳು ಮಾತ್ರ ಇವೆ. ಈಗಲೂ ಸವದತ್ತಿಯ ಕೋಟೆಯು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಇಲ್ಲಿನ ಪ್ರಶಾಂತ ವಾತಾವರಣ ಹಾಗೂ ಕೋಟೆಯ ಸೌಂದರ್ಯವನ್ನು ಸವಿಯಲು ಸಾವಿರಾರು ಪ್ರವಾಸಿಗರು ಬರುವರು. ಈ ಕೋಟೆಯ ಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ ದಾಳಿ ಮಾಡಿರುವ ಕುರುಹುಗಳು ಇವೆ. ಈ ಅರಮನೆಯಲ್ಲಿಯೇ ಮೊದಲ ಆಂಗ್ಲೋ ವರ್ನಾಕ್ಯುಲರ್ ಶಾಲೆ ನಡೆಯುತ್ತಿತ್ತು. ಅದು ಅರಮನೆ ಶಾಲೆ ಎಂದೇ ಪ್ರಸಿದ್ಧವಾಗಿತ್ತು. ಬೆಳಗಾವಿಯಿಂದ 96 ಕಿಲೋಮೀಟರ್, ಸವದತ್ತಿಯಿಂದ 8 ಕಿಲೋಮೀಟರ್ ಅಂತರದಲ್ಲಿರುವ ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಪುಣ್ಯಕ್ಷೇತ್ರವೇ ಏಳುಕೊಳ್ಳದ ಯಲ್ಲಮ್ಮ. ಮಹಾರಾಷ್ಟ್ರ, ಗೋವಾ ಹೀಗೆ ಅನೇಕ ರಾಜ್ಯಗಳ ಅಪಾರ ಭಕ್ತ ಸಮೂಹವನ್ನು ಹೊಂದಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 980ಕ್ಕೂ ಮುಂಚಿತವಾಗಿಯೇ ಕಟ್ಟಲ್ಪಟ್ಟಿರಬೇಕೆಂದು ಇತಿಹಾಸಕಾರರ ಅಭಿಪ್ರಾಯ ಹಾಗೂ ಇದು ರಾಷ್ಟ್ರಕೂಟರ ಅಥವಾ ಕಲ್ಯಾಣ ಚಾಲುಕ್ಯರ ಕಾಲದ್ದಿರಬಹುದೆಂದು ಐತಿಹ್ಯಗಳಿವೆ. ಯಲ್ಲಮ್ಮನ ಗುಡ್ಡಕ್ಕೆ ಬರುವ ಭಕ್ತಾದಿಗಳು ಉಧೋ ಉಧೋ ಯಲ್ಲಮ್ಮ ಎನ್ನುತ್ತಾ ಭಕ್ತಿಯಲ್ಲಿ ಮಿಂದೇಳುವರು. ಇಲ್ಲಿ 7 ಕೊಳ್ಳಗಳು ಇರುವುದರಿಂದ 7 ಕೊಳ್ಳದ ಯಲ್ಲಮ್ಮ ಎಂದು ಕರೆಯುವರು. ಯಲ್ಲಮ್ಮ ದೇವಾಲಯವು ಸರಸ್ವತಿ ಕೊಳದ ದಡದ ಮೇಲೆ ಇರುವುದು. ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಉಗಮಿಸಿ ಹರಿಯುವ ಮಲಪ್ರಭೆ ನದಿಗೆ ಮುನವಳ್ಳಿಯ ಹತ್ತಿರ ನವಿಲು ತೀರ್ಥ ಎಂಬಲ್ಲಿ ಅಣೆಕಟ್ಟನ್ನು 1975ರಲ್ಲಿ ಕಟ್ಟಲಾಗಿದೆ. 4 ಬಾಗಿಲುಗಳನ್ನು ಹೊಂದಿರುವ ಈ ಅಣೆಕಟ್ಟು ಸವದತ್ತಿಯಿಂದ 8 ಕಿಲೋಮೀಟರ್ ಅಂತರದಲ್ಲಿರುವ ಈ ಅಣೆಕಟ್ಟಿಗೆ ರೇಣುಕಾ ಜಲಾಶಯವೆಂದು ಹಾಗೂ ನವಿಲು ತೀರ್ಥವೆಂದು ಕರೆಯುತ್ತಾರೆ. ಸಿಟ್ಟು ಬಂದ ತಕ್ಷಣ ಆ ಗುಡ್ಡನ ಹೀಗೆ ಹೋಳು ಮಾಡಿಬಿಟ್ಟು ನವಿಲು ಸತ್ತೋಯ್ತಂತೆ, ಹೋಳು ಮಾಡಿ ನೋಡು ನಾನು ಹೇಗೆ ಹೋಗ್ತೀನಿ ಅಂತ ಹೀಗೆ ಬಂತಂತೆ. ಇದನ್ನ ಅಣೆಕಟ್ಟು ಮಾಡಿ ಕಟ್ಟಿದ್ದಾರೆ. ನವಿಲು ತೀರ್ಥ ಅಂತ ಹೆಸರು ಬಂದಿದೆ. ನವಿಲು ತೀರ್ಥವೆಂದು ಕರೆಯಲು ಒಂದು ಕಾರಣವೂ ಇದೆ. ಮಲಪ್ರಭೆ ನದಿಯು ಬೆಟ್ಟದ ಬದಿಯಿಂದ ಸಾಗುತ್ತಿರುವಾಗ ಬೆಟ್ಟದ ಮೇಲಿದ್ದ ನವಿಲೊಂದು ಮಲಪ್ರಭೆಯನ್ನು ನೋಡಿ ನಗತೊಡಗಿತು. ನಿನ್ನ ನಗುವಿಗೆ ಕಾರಣವೇನೆಂದು ನದಿಯು ಕೇಳಿದಾಗ ಆ ಬೆಟ್ಟಕ್ಕೆ ಹೆದರಿ ನಿನ್ನ ಹರಿಯುವ ದಿಕ್ಕನ್ನು ಬದಲಾಯಿಸಿಕೊಂಡು ಹರಿಯುತ್ತಿರುವೆ ಎಂದು ಛೇಡಿಸಿತು. ಆಗ ಮಲಪ್ರಭೆಯು ಕೋಪಗೊಂಡು ರಭಸದಿಂದ ತನ್ನ ಅಲೆಯ ಮೂಲಕ ಹೊಡೆದಾಗ ಬೆಟ್ಟವು ಸೀಳಿ 2 ಹೋಳಾಯಿತು. ಮಧ್ಯದಲ್ಲಿ ಮಲಪ್ರಭೆ ಹರಿಯಿತು. ಇದಕ್ಕೆ ನವಿಲು ಕಂದನ ಎಂದು ಕರೆದು ಇದೇ ನವಿಲು ತೀರ್ಥವಾಯಿತು ಎಂದು ಪ್ರತೀತಿ. ಈ ಅಣೆಕಟ್ಟು ಹುಬ್ಬಳ್ಳಿ, ಧಾರವಾಡ, ಅವಳಿ ಮಹಾನಗರಗಳಿಗೆ ನೀರನ್ನು ಪೂರೈಸುತ್ತದೆ ಹಾಗೂ ಕೃಷಿಯ ನೀರಾವರಿಗೆ ತುಂಬಾ ಉಪಕಾರಿಯಾಗಿದೆ.
ಸವದತ್ತಿಯಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಈಗಿನ ಮುನವಳ್ಳಿಯನ್ನು ಮೊದಲು ಮುನಿಪುರವೆಂದು ಕರೆಯುತ್ತಿದ್ದರು. ಇಲ್ಲಿನ ಮಲಪ್ರಭೆಯ ನದಿಯ ದಂಡೆಯ ಮೇಲೆ ಸುಂದರವಾದ ಕಲ್ಯಾಣ ಚಾಲುಕ್ಯರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ತನ್ನ ಶಿಲ್ಪಕಲೆಯಿಂದ ವೈಶಿಷ್ಟ್ಯತೆಯನ್ನು ಪಡೆದಿದೆ. ಈ ದೇವಾಲಯವು ಸುಂದರ ಗರ್ಭಗೃಹ, ನವರಂಗ ನಂದಿ ಮಂಟಪ ಮತ್ತು 3 ಕಡೆ ಮುಖ ಮಂಟಪಗಳನ್ನು ಹೊಂದಿದೆ ಹಾಗೂ 12 ಮತ್ತು 13ನೇ ಶತಮಾನದ ಯಾದವ ದೊರೆ ಸಿಂಘಣದೇವನ 2 ಮಹತ್ವದ ಶಿಲಾಶಾಸನಗಳು ಈ ಮಂದಿರದಲ್ಲಿವೆ. ಹಾಗೂ ಈ ಮಂದಿರದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಿರ್ಮಾಣಗೊಂಡ ಇತರ ಮಂದಿರಗಳೂ ಇವೆ. ತಲ್ಲೂರು ಇತಿಹಾಸದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಊರಾಗಿದೆ. ಈ ತಲ್ಲೂರಿನಲ್ಲಿರುವಂತಹ ಭವ್ಯವಾದ ವಾಡೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಕಾರಣ ಏನಂತಂದರೆ, ಕಿತ್ತೂರು ಸಂಸ್ಥಾನ ಮತ್ತು ತಲ್ಲೂರು ಈ ವಾಡೆ ಸಂಸ್ಥಾನ ಸಂಬಂಧಿಕರು. ಮಲ್ಲಸರ್ಜನ ಮೊದಲನೇ ಹೆಂಡತಿ ರಾಣಿ ರುದ್ರಮ್ಮ ತಲ್ಲೂರಿನ ಮನೆತನದವಳು. ಆ ಮನೆತನವೇ ಈ ಮನೆತನ. ಈ ವಾಡೆ ಬಹಳ ಸುಂದರವಾದಂತಹ ವಾಡೆಯಾಗಿದ್ದು ಇದನ್ನು 18ನೇ ಶತಮಾನದಲ್ಲಿ ಕಟ್ಟಿಸಿದರಂತ ತಿಳಿದು ಬರುತ್ತೆ. ಇದಕ್ಕಿಂತಲೂ ಪೂರ್ವದಲ್ಲಿ ಇಲ್ಲಿನ ಮಣ್ಣಿನ ವಾಡೆ ಇತ್ತು. ಆ ವಾಡೆಯನ್ನು ತೆಗೆದ ನಂತರ ಈ ಒಂದು ಭವ್ಯವಾದ ವಾಡೆಯನ್ನು ನಿರ್ಮಾಣ ಮಾಡಿದರು ಅಂತ ಇತಿಹಾಸದಲ್ಲಿ ಕಂಡು ಬರ್ತೈತಿ. ರಾಣಿ ರುದ್ರಮ್ಮ ತಾಯಿ ಅಂದರೆ ಮಲ್ಲಸರ್ಜನ ಮೊದಲನೇ ಪಟ್ಟದ ರಾಣಿ, ಅವಳು ತಲ್ಲೂರಿನವಳು. ಪರಂಪರೆಯನ್ನು ಹೊಂದಿರುವಂತಹ ಈ ಮನೆತನ ರಾಣಿ ರುದ್ರಮ್ಮದಿಂದ ಪ್ರಸಿದ್ಧಿಯನ್ನು ಹೊಂದಿದೆ. ರಾಣಿ ರುದ್ರಮ್ಮ ಕಿತ್ತೂರಿನಲ್ಲಿ ಯುದ್ಧವನ್ನು ಮಾಡಿದ್ಳು. ಮದುವೆ ಆದ ನಂತರ ಭಾಳ ಮಲ್ಲಸರ್ಜನಿಗೆ ಅವನ ಜೊತೆ ಕೂಡಿಕೊಂಡು ಯುದ್ಧದಲ್ಲಿ ಭಾಗವಹಿಸಿದ್ಲು ಅನ್ನೋದೆಲ್ಲ ಕಂಡು ಬರುತ್ತೆ. ಮೂಲತಃ ಅವಳು ಇಲ್ಲೇ ಬಾಲ್ಯದಲ್ಲಿದ್ದಾಗ ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡಿದ್ಲು ಅನ್ನೋದು ಕಂಡು ಬರುತ್ತೆ. ಹೀಗಾಗಿ ಈ ವಾಡೆ ಬಗ್ಗೆ ಹೇಳೋದಾದರೆ, ಈ ವಾಡೆಯ ಆರಂಭದಲ್ಲಿ ಭವ್ಯವಾದ ಬುರುಜುಗಳನ್ನು ಹೊಂದಿದ್ದು, ಆರಂಭದಲ್ಲಿ ಒಂದು ದೊಡ್ಡದಾದಂತಹ ಪ್ರವೇಶ ದ್ವಾರವನ್ನು ಹೊಂದಿದೆ. ಅದರ ಒಳಗಡೆ ಬಂದಂತೆಯೇ ಈ ವಾಡೆ ಭವ್ಯವಾದ ಒಂದು ಅರಮನೆ ಕಂಡುಬರುತ್ತೆ. ಈ ಅರಮನೆ ಹೀಗಾಗಿ ಈ ವಾಡೆ ತನ್ನದೇ ಆದಂತಹ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಭವ್ಯವಾದ ಸುಂದರವಾದ ಇನ್ನೂ ತನ್ನ ಕಲೆಯನ್ನು, ತನ್ನ ಶಿಲ್ಪಕಲೆಯನ್ನು ಇನ್ನೂ ಉಳಿಸ್ಕೊಂಡಿರುವಂತಹ ಒಂದು ಶ್ರೀಮಂತಿಕೆಯ ವಾಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಂದರ ನಿಸರ್ಗದ ಮಡಿಲಲ್ಲಿ ಚಿಕ್ಕ ಜಲಪಾತದ ಪಕ್ಕದಲ್ಲಿ ಐತಿಹಾಸಿಕ ಪರಂಪರೆಯನ್ನು ಹೊಂದಿದ ಸವದತ್ತಿ ತಾಲೂಕಿನ ದೇವಾಲಯವೇ ಸೊಗಲ ಶ್ರೀ ಸೋಮನಾಥ ದೇವಾಲಯ. ಇಲ್ಲಿ ಸುಗೋಲ ಎಂಬ ಮುನಿ ವಾಸ ಮಾಡುತ್ತಿದ್ದುದರಿಂದ ಈ ಸ್ಥಳಕ್ಕೆ ಸೊಗಲ ಎಂಬ ಹೆಸರು ಬಂದಿದೆ. ಈ ಪುಣ್ಯಕ್ಷೇತ್ರದಲ್ಲಿಯೇ ಪಾರ್ವತಿಯು ಉಗ್ರವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ವಿವಾಹವಾದಳು ಎಂದು ನಂಬಲಾಗುತ್ತದೆ. ಇದರ ಪ್ರತೀಕವಾಗಿಯೇ ಶ್ರೀ ಸೋಮನಾಥ ದೇವಸ್ಥಾನವಿರುವುದು ತಿಳಿದುಬರುವುದು.
ನಿಸರ್ಗದ ಮಡಿಲಲ್ಲಿ ಇರುವ ಈ ದೇವಾಲಯ 2 ಚಿಕ್ಕ ಜಲಪಾತಗಳನ್ನು ಹೊಂದಿದೆ. ಈ ಜಲಪಾತದಲ್ಲಿ ಸ್ನಾನ ಮಾಡುವುದರಿಂದ ಬೆನ್ನು ನೋವು ನಿವಾರಣೆಯಾಗುವುದೆಂದು ಇಲ್ಲಿಗೆ ಬರುವ ಭಕ್ತರು ಸ್ನಾನ ಮಾಡಿ ಸೋಮನಾಥನ ದರ್ಶನವನ್ನು ಪಡೆದುಕೊಂಡು ಇಲ್ಲಿರುವ ಜಿಂಕೆ ನವಿಲುಗಳನ್ನು ನೋಡಿಕೊಂಡು ವಿಹರಿಸಿಕೊಂಡು ಹೋಗುವರು. ಸವದತ್ತಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಹೂಳಿ ಗ್ರಾಮವನ್ನು ದಕ್ಷಿಣದ ಕಾಶಿ ಎಂದು ಕರೆಯಬಹುದಾಗಿದೆ. ಇಲ್ಲಿರುವ ಪಂಚಲಿಂಗೇಶ್ವರ ದೇವಾಲಯವು ಅತಿ ಸುಂದರವಾಗಿದ್ದು ಬದಾಮಿ ಚಾಲುಕ್ಯರ ಕಾಲದಿಂದಲೂ ಪ್ರಮುಖ ಸಾಂಸ್ಕೃತಿಕ ನೆಲೆಯಾಗಿತ್ತು. ಈ ದೇವಾಲಯವು 5 ಗರ್ಭಗುಡಿಗಳನ್ನು ಹೊಂದಿದೆ. ಆದ್ದರಿಂದಲೇ ಇದಕ್ಕೆ ಪಂಚಲಿಂಗೇಶ್ವರ ದೇವಾಲಯವೆಂದು ಸಂಬೋಧಿಸಲಾಗಿದೆ ಎಂದು ನಂಬಲಾಗಿದೆ. ವಿಶಾಲವಾದ ನವರಂಗ, 20 ಕಂಬಗಳು, 12 ಅಂಕಣಗಳು, ಸುಂದರವಾದ 3 ಗೋಪುರಗಳಿವೆ. ಇಲ್ಲಿಯೇ ಅನೇಕ ಶಿಲಾಶಾಸನಗಳಿವೆ. ಈ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟಗಳ ಮಡಿಲಲ್ಲಿ ಅನೇಕ ದೇವಾಲಯಗಳು ಹಾಳು ಬಿದ್ದಿರುವುದನ್ನು ನೋಡಿದರೆ ಮನ ತಲ್ಲಣಗೊಳ್ಳುವುದು. ಇಲ್ಲಿರುವ ಅಂಧಕೇಶ್ವರ ದೇವಾಲಯ, ಭೀಮೇಶ್ವರ ದೇವಾಲಯ, ಇನ್ನು ಅನೇಕ ದೇವಾಲಯಗಳು ಹಾಳು ಬಿದ್ದಿವೆ. ಇವುಗಳ ಮೇಲಿರುವ ಶಿಲ್ಪಕಲೆಯನ್ನು ಗಮನಿಸಿದರೆ ಎಂಥವರು ಒಂದು ಕ್ಷಣ ತಬ್ಬಿಬ್ಬಾಗುವರು. ಶಿರಸಂಗಿವಾಡಿಯನ್ನು 4ನೆಯ ಜಾಯಪ್ಪ ದೇಸಾಯಿಯವರು ಕಟ್ಟಿಸಿದರು. ಈ ಕೋಟೆ ಎತ್ತರದ ಬುರುಜುಗಳನ್ನು ಹೊಂದಿದ್ದು ಕೋಟೆಯ ಒಳಗಡೆ ಸುಂದರವಾದ ವಾಡೆ ಇದೆ ಹಾಗೂ ಸಿದ್ಧೇಶ್ವರ ಗುಡಿ ಇದೆ. ಇದೇ ಮನೆತನದ ಶ್ರೀ ಲಿಂಗರಾಜ ದೇಸಾಯಿಯವರು ಸಮಾಜದ ಉದ್ಧಾರಕ್ಕಾಗಿ ಮಾಡಿದ ತ್ಯಾಗ ಹಾಗೂ ದಾನದಿಂದಾಗಿ ಉತ್ತರ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದರು. ಸವದತ್ತಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶಿರಸಂಗಿ ಸುಮಾರು 1000 ವರ್ಷಗಳ ಇತಿಹಾಸವುಳ್ಳ ಪಾರಂಪರಿಕ ತಾಣವಾಗಿದೆ. ಇಲ್ಲಿಯ ಕಾಳಿಕಾದೇವಿಯು ಲಕ್ಷಾಂತರ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿ 1148ರ ಶಿಲಾಶಾಸನ ಇದೆ. ಕಲೆ ನಾಟಕಗಳಿಂದಲೇ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿ ಗ್ರಾಮದ ಈ ವ್ಯಕ್ತಿಯೇ ಏಣಗಿ ಬಾಳಪ್ಪ.
ಇವರ ಕುಟುಂಬದ ಮೂಲ ಕಸಬು ವ್ಯವಸಾಯವಾದರೂ ಇವರು ಆರಿಸಿಕೊಂಡ ಕ್ಷೇತ್ರ ಕಲಾಕ್ಷೇತ್ರವಾಗಿತ್ತು. ಇವರ ತಂದೆ ಲೋಕೂರ ಕರಿಬಸಪ್ಪ, ತಾಯಿ ಬಾಳಮ್ಮ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕವನ್ನು ಮಾಡಲು ಪ್ರಾರಂಭಿಸಿ ಸಾಮಾಜಿಕ ಪೌರಾಣಿಕ ನಾಟಕಗಳನ್ನು ನಾಡಿನಾದ್ಯಂತ ಪ್ರದರ್ಶನಗೊಳಿಸತೊಡಗಿದರು. ಇವರು ಅಭಿನಯಿಸಿದ ರುದ್ರಮ್ಮ ನಾಟಕ ಅಪಾರ ಮೆಚ್ಚುಗೆಯನ್ನು ಗಳಿಸಿಕೊಂಡಿದೆ. ಗುರುಸೇವಾ ಎಂಬ ನಾಟಕ ಕಂಪನಿಯನ್ನು ಕಟ್ಟಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ ನಾಟಕವನ್ನು ಅನೇಕ ಊರುಗಳಲ್ಲಿ ಮಾಡಿ ಸ್ತ್ರೀ ಪಾತ್ರದಲ್ಲಿಯೂ ತಮ್ಮ ಅಭಿನಯವನ್ನು ಸಾಬೀತುಪಡಿಸಿಕೊಂಡರು. ಇವರಿಗೆ 1972ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯತ್ವ, ದಕ್ಷಿಣ ಭಾರತ ನಾಟಕ ಅಕಾಡೆಮಿ ಸದಸ್ಯತ್ವ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಇವರು ನಮ್ಮ ಬೆಳಗಾವಿಯ ಹೆಮ್ಮೆಯ ಕಲಾವಿದರೆಂದು ಹೇಳಬಹುದಾಗಿದೆ. ರಾಮದುರ್ಗವನ್ನು ಇತಿಹಾಸದಲ್ಲಿ ಭುಜಬಲ ದುರ್ಗವೆಂದು ಕರೆಯಲಾಗುತ್ತಿತ್ತು. ಶಿವಾಜಿಯ ಆಡಳಿತ ಕಾಲದಲ್ಲಿ ಭುಜಬಲ ದುರ್ಗವಾಗಿದ್ದ ಈ ಊರು ಔರಂಗಜೇಬನ ಆಡಳಿತದಲ್ಲಿ ಭಾವೆ ಮನೆತನದ ಆಡಳಿತಕ್ಕೆ ಒಳಪಟ್ಟಿತ್ತು. ಅವರ ರಾಮಭಕ್ತಿಯಿಂದ ರಾಮದುರ್ಗವಾಯಿತು. ಈ ಕೋಟೆ ಭಾವೆ ಮನೆತನದಿಂದ ನಿರ್ಮಾಣವಾದ ಭವ್ಯ ಅರಮನೆಯಾಗಿದೆ. ಕೋಟೆಯ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಸಭಾಂಗಣ, ಜೈಲು ಕೋಣೆಗಳು, ಅಪಾರ ಕಂಬಗಳ ಮೇಲೆ ನಿಂತ ಮೇಲ್ಛಾವಣಿಯನ್ನು ಹೊಂದಿದೆ. ಉತ್ಕೃಷ್ಟ ವಾಸ್ತುಶಿಲ್ಪವನ್ನು ಹೊಂದಿರುವ ಈ ಕೋಟೆಯು ಅಪಾರ ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಗೊಡಚಿ ರಾಮದುರ್ಗ ತಾಲೂಕಿನಲ್ಲಿ ಬರುವ ಪ್ರಮುಖ ಧಾರ್ಮಿಕ ನೆಲೆಯಾಗಿದೆ. ಇಲ್ಲಿನ ಐತಿಹಾಸಿಕ ಪ್ರಸಿದ್ಧವಾದ ಗೊಡಚಿ ವೀರಭದ್ರ ದೇವಾಲಯವು ವಿಜಯನಗರದ ಶಿಲ್ಪ ಶೈಲಿಯಂತಿದೆ. ಈ ದೇವಾಲಯವು ಅಪಾರ ಭಕ್ತರನ್ನು ಹೊಂದಿದ್ದು ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಅದ್ಧೂರಿ ಜಾತ್ರೆಯೂ ನಡೆಯುವುದು ಹಾಗೂ ಇಲ್ಲಿ ಅನ್ನದಾಸೋಹವೂ ನಡೆಯುವುದು. ಗೋಕಾಕ್ ಎಂದ ತಕ್ಷಣ ನೆನಪಾಗುವುದು ಗೋಕಾಕ್ ಕರದಂಟು. ಸಿಹಿ ಖಾದ್ಯವಾದ ಕರದಂಟಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಘಟಪ್ರಭಾ ನದಿಯು ಈ ತಾಲೂಕಿಗೆ ವರದಾನವಾಗಿದೆ. ಕಬ್ಬು ಬೆಳೆಯನ್ನು ಹೆಚ್ಚು ಬೆಳೆಯುವ ತಾಲೂಕಾಗಿದೆ. ಶೀಘ್ರಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ತಾಲೂಕಾಗಿದೆ. ಗೋಕಾಕ್ನಿಂದ 10 ಕಿಲೋಮೀಟರ್ ದೂರದಲ್ಲಿ ಘಟಪ್ರಭಾ ನದಿಯು ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದೆ. ಆದ್ದರಿಂದಾಗಿ ಈ ಊರಿಗೆ ಗೋಕಾಕ್ ಫಾಲ್ಸ್ ಎಂದೇ ಹೆಸರಿಸಲಾಗಿದೆ. ಘಟಪ್ರಭಾ ನದಿಯು ಮಹಾರಾಷ್ಟ್ರದ ಸುಂದರ ದಡದ ಹತ್ತಿರ ಹುಟ್ಟಿಕೊಂಡಿದೆ. ಈ ಜಲಪಾತವನ್ನು ಭಾರತದ ನಯಾಗಾರವೆಂದು ಕರೆಯಲಾಗುತ್ತಿದೆ.
ಇಲ್ಲಿರುವ ಮತ್ತೊಂದು ವಿಶೇಷವೆಂದರೆ ತೂಗು ಸೇತುವೆ. ಈ ಸೇತುವೆಯು 301 ಮೀಟರ್ ಉದ್ದವಿದ್ದು ಇದನ್ನು ಬ್ರಿಟಿಷರ ಕಾಲದಲ್ಲಿಯೇ ಕಟ್ಟಿಸಲಾಗಿದೆ. ನದಿಯು ತುಂಬಿ ಹರಿಯುತ್ತಿರುವಾಗ ಈ ಸೇತುವೆಯ ಮೇಲೆ ನಡೆಯುವುದೆಂದರೆ ಸ್ವರ್ಗದಲ್ಲಿಯೇ ನಡೆದಂತೆ ಅನುಭವವಾಗುವುದು. ಈ ಊರಿನಲ್ಲಿಯೇ 1885ರಲ್ಲಿ ನೂಲಿನ ಗಿರಣಿ ಪ್ರಾರಂಭವಾಗಿದ್ದರಿಂದ 1887ರಲ್ಲಿ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಜಲ ವಿದ್ಯುತ್ ಉತ್ಪಾದಿಸಿದ ಘಟಕವಾಗಿದೆ. ನಿಸರ್ಗದ ಮಡಿಲಲ್ಲಿ ಸೃಷ್ಟಿಯಾಗಿರುವ ಈ ಜಲಪಾತವನ್ನು ನೋಡಲು ಲಕ್ಷಾಂತರ ಪ್ರವಾಸಿಗರು ಬರುವರು. ಗೋಕಾಕ್ ಫಾಲ್ಸ್ ದಂಡೆಯ ಮೇಲೆಯೇ ಇರುವ ಸುಂದರ ಕಲಾಕೃತಿಯ ದೇವಾಲಯವೇ ಮಹಾಲಿಂಗೇಶ್ವರ ದೇವಾಲಯ. ಫಾಲ್ಸ್ ನೋಡಲು ಬರುವ ಪ್ರವಾಸಿಗರು ಈ ದೇವಾಲಯಕ್ಕೆ ಬಂದು ಮಹಾಲಿಂಗೇಶ್ವರನ ದರ್ಶನ ಪಡೆದುಕೊಂಡು ಹೋಗುವರು. ಈ ದೇವಾಲಯವು ಸುಂದರವಾದ ಕಲಾಕೃತಿ ಶಿಲ್ಪಕಲೆಯನ್ನು ಹೊಂದಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಯೋಗಿಕೊಳ್ಳ ಗೋಕಾಕ ತಾಲೂಕಿನಲ್ಲಿರುವ ಕುದುರೆಯ ಲಾಳಾಕಾರದ ನಯನ ಮನೋಹರ ಕೊಳ್ಳ. ಇಲ್ಲಿನ ಗವಿಯ ಹತ್ತಿರ ಮಲ್ಲಿಕಾರ್ಜುನ ಲಿಂಗವಿದೆ ಹಾಗೂ ನಂದಿಯ ಮೇಲೆ ಪಾರ್ವತಿಯ ಮೂರ್ತಿ ಇದೆ. ಗುಪ್ತ ದ್ವಾರದಲ್ಲಿ ನೀರು ಬರುತ್ತಿದ್ದು ದ್ವಾರದಲ್ಲಿ ನಂದಿ ಮೂರ್ತಿ ಇದೆ. ಕೆಳಗೆ ಮಾರ್ಕಂಡೆಯ ಹೊಳೆ ಇದೆ. ಗೋಕಾಕ್ನಿಂದ ಘಟಪ್ರಭಾ ಮಾರ್ಗವಾಗಿ ಹೋಗುವಾಗ ಮಧ್ಯದಲ್ಲಿ ದೊರೆಯುವ ಪ್ರಮುಖ ಧಾರ್ಮಿಕ ಕೇಂದ್ರವೆಂದರೆ ಅರಭಾವಿ ಮಠ. ಸುಂದರವಾದ ಪ್ರವೇಶ ದ್ವಾರವನ್ನು ಹೊಂದಿದ್ದು ಮಠದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಭವ್ಯವಾದ ದೇವಾಲಯವು ತನ್ನ ಶಿಲ್ಪಕಲಾ ವೈಭವದೊಂದಿಗೆ ಭಕ್ತರನ್ನು ಸೆಳೆಯುತ್ತಿದೆ. ಶ್ರೀ ದುರದುಂಡೇಶ್ವರರು ಘೋರ ತಪಸ್ಸುಗೈದ ಸ್ಥಳವಾಗಿದೆ. ದುರದುಂಡೇಶ್ವರರು ಪವಾಡ ಪುರುಷರಾಗಿದ್ದರು. ತಮ್ಮ ಪವಾಡದ ಮುಖಾಂತರವೇ ಭಕ್ತರಲ್ಲಿ ಭಕ್ತಿಯನ್ನು ನೆಲೆಸುವಂತೆ ಈ ಮಠವು ಅದ್ಭುತವಾದ ಶಿಲ್ಪಕಲೆಯನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಮಠದ 4 ಬದಿಯಲ್ಲಿ ಒಂದೇ ಕಲ್ಲಿನಲ್ಲಿ ಕೆತ್ತಿದ ಈ ಕಲ್ಲಿನ ಸರಪಳಿಯು ಈ ಮಠದ ಕಲಾ ಶ್ರೀಮಂತಿಕೆಯನ್ನು ತಿಳಿಸುತ್ತದೆ. ಈ ಮಠವು ಆಳವಾದ ಸುಂದರ ಬಾವಿಯನ್ನು ಹೊಂದಿದೆ.
ಇದು ಸುಮಾರು 60ರಿಂದ 70 ಮೆಟ್ಟಿಲುಗಳನ್ನು ಹೊಂದಿದೆ. ಎಂತಹ ಭೀಕರ ಬರಗಾಲದಲ್ಲಿಯೂ ಸಹ ಬತ್ತದೇ ಇರುವ ಇಲ್ಲಿನ ಜಲವು ಅತ್ಯಂತ ಸಿಹಿಯಾಗಿದೆ. ಆದಿಕರ್ತೃ ಶ್ರೀ ದುರ್ದಂಡೇಶ್ವರ ಮಠವು ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಆಗಿರುವುದಂಥ ಮಹಾಶಿವಯೋಗಿಗಳ ಮಠ ಇದು. ದುರ್ದಂಡೇಶ್ವರರು ಹಿಮಾಲಯದಲ್ಲಿ ತಪಸ್ಸುಗೈದು ಮಹಾಲಿಂಗೇಶ್ವರ ಮತ್ತು ದುರ್ದಂಡೇಶ್ವರ ಅನ್ನತಕ್ಕಂಥ ಹೆಸರಿನಿಂದ ಅವರು ಕಲ್ಯಾಣದ ಕಡೆಗೆ ಬಂದು ಅಲ್ಲಮ್ಮ ಪ್ರಭುವಿನ ಆಜ್ಞೆಯಂತೆ ಮಹಾಲಿಂಗೇಶ್ವರರು ಮಹಾಲಿಂಗಪುರಕ್ಕೆ, ಇವರು ಶಿವಲಿಂಗೇಶ್ವರ ಅನ್ನತಕ್ಕಂಥ ಹೆಸರಿನ ಅವರು ಈ ದುರ್ದುಂಡಿ ಗ್ರಾಮಕ್ಕೆ ಬಂದಿರುವುದರಿಂದ ದುರ್ದಂಡೇಶ್ವರ ಎಂಬ ಹೆಸರು ಅವರಿಗೆ ಬಂತು. ಅವರು ಬರುವಾಗ ಕೃಷ್ಣಾ ನದಿ ತುಂಬಿ ಹರಿಯುತ್ತಿರುವುದರಿಂದ ಅವರು ಕೃಷ್ಣೆಯು ಅವರಿಬ್ಬರಿಗೂ ದಾರಿಯನ್ನು ಕೊಟ್ಟದ್ದು ಐತಿಹಾಸಿಕ ಪುಟಗಳಲ್ಲಿ ನೋಡಬಹುದು. ನಾಸು ಹರ್ಡೀಕರ್ ಎಂದ ತಕ್ಷಣ ನೆನಪಾಗುವುದೇ ಶಿಸ್ತು, ರಾಷ್ಟ್ರಪ್ರೇಮ, ಶಾಂತಿ, ಹಿಂದೂಸ್ತಾನಿ ಸೇವಾದಳ. ನಾರಾಯಣ ಸುಬ್ಬರಾವ್ ಹರ್ಡೀಕರರು ಮೇ 7, 1889ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಅತಿ ಬಡತನದ ಕುಟುಂಬದಲ್ಲಿ ಜನಿಸಿದ ಇವರು ಧಾರವಾಡ, ಕಲಘಟಗಿ, ಪುಣೆ, ಹುಬ್ಬಳ್ಳಿಯಲ್ಲಿ ಶಿಕ್ಷಣವನ್ನು ಮುಗಿಸಿದರು. ನಂತರ ವಂಗಭಂಗ ಚಳುವಳಿಯ ಮುಖಾಂತರ ಸ್ವಾತಂತ್ರ್ಯದ ಹೋರಾಟಕ್ಕೆ ಧುಮುಕಿದ ಇವರು ತಮ್ಮ ಬರವಣಿಗೆಯ ಮುಖಾಂತರ ಹೀಗೆ ಹೇಳಿದ್ದಾರೆ: ಕೇಸರಿ ಪತ್ರಿಕೆಯೇ ನನ್ನ ಸಾಪ್ತಾಹಿಕ ಶಿಕ್ಷಕ, ಅದರ ಸಂಪಾದಕ ಲೋಕಮಾನ್ಯ ತಿಳಕರೇ ನನ್ನ ರಾಜಕೀಯ ಗುರು ಎಂದು. ಹರ್ಡೀಕರರು ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂತೆ ತರಬೇತಿಯನ್ನು ನೀಡತೊಡಗಿದರು. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ 39ನೆಯ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಹರ್ಡೀಕರರ ನೇತೃತ್ವದಲ್ಲಿ ಸ್ವಯಂ ಸೇವಕರು ಹಗಲಿರುಳು ದುಡಿದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಲ್ಲಿನ ಶಿಸ್ತು, ಕಾರ್ಯಸಂಘಟನೆ ಮುಂತಾದವುಗಳನ್ನು ಕಂಡು ಗಾಂಧೀಜಿಯವರು ಹರ್ಡೀಕರರನ್ನು ಸಭೆಯಲ್ಲಿಯೇ ಮುಕ್ತ ಕಂಠದಿಂದ ಹೊಗಳಿದರು. ಈ ಅಧಿವೇಶನದಲ್ಲಿಯೇ ರಾಷ್ಟ್ರಧ್ವಜ ವಂದನಾ ಕ್ರಮ ಭಾರತೀಯ ಪದ್ಧತಿಯಲ್ಲಿ ಡಾಕ್ಟರ್ ಹರ್ಡೀಕರ್ ಅವರು ಪ್ರಪ್ರಥಮವಾಗಿ ಅನುಷ್ಠಾನಕ್ಕೆ ತಂದರು. ಇದು ನಾಸು ಹರ್ಡೀಕರರ ಸಮಾಧಿಯಾಗಿದೆ. ಇಲ್ಲಿಯೇ ಇವರಿಗೆ ದೊರೆತ ಪ್ರಶಸ್ತಿಗಳು ಹಾಗೂ ಇವರು ಧರಿಸುತ್ತಿದ್ದ ಬಟ್ಟೆಗಳನ್ನು ಇಡಲಾಗಿದೆ. ಇವರು ಹಾಕಿಕೊಟ್ಟ ಬುನಾದಿಯಂತೆಯೇ ಭಾರತ ದೇಶಾದ್ಯಂತ ಭಾರತ ಸೇವಾದಳ ಶಾಖೆಗಳು ಎಲ್ಲ ಶಾಲೆಗಳಲ್ಲಿ ಸಮಾಜದಲ್ಲಿ ಕಾರ್ಯಪ್ರವೃತ್ತಿಯಾಗಿವೆ. ಕನ್ನಡಕ್ಕೆ 8ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಗ್ರಾಮದ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ತಂದುಕೊಡುವ ಮೂಲಕ ಕನ್ನಡ ಸಾಹಿತ್ಯಿಕ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಜನವರಿ 3, 1937ರಲ್ಲಿ ಜನಿಸಿದರು. ಬಡತನ ಕುಟುಂಬದಲ್ಲಿ ಜನಿಸಿದ ಇವರ ಕುಟುಂಬದ ಮೂಲ ಉದ್ಯೋಗ ಕಂಬಾರಿಕೆಯಾಗಿತ್ತು. ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು ಆರಂಭದಲ್ಲಿಯೇ ಕಥೆ, ಹಾಡುಗಳನ್ನು ಬರೆಯತೊಡಗಿದರು. ಉತ್ತರ ಕರ್ನಾಟಕದ ಜಾನಪದ ಸೊಗಡನ್ನೇ
ತಮ್ಮ ಬರವಣಿಗೆಯ ಮೂಲ ವಸ್ತುವನ್ನಾಗಿ ಮಾಡಿಕೊಂಡು ಅನೇಕ ನಾಟಕ, ಪದ್ಯ, ಕಥೆಗಳನ್ನು ಬರೆದರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಪದವಿ ಪಡೆದರು. ಶ್ರೀಯುತರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಉಪಕುಲಪತಿಗಳಾಗಿದ್ದರು. ಇವರು ಬರೆದಿರುವ ಪ್ರಮುಖ ನಾಟಕಗಳು ಎಂದರೆ ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ, ಹೀಗೆ ಒಟ್ಟು 25ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಕರಿಮಾಯಿ, ಸಿಂಗಾರವ್ವ, ಅರಮನೆ, ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳನ್ನೂ ಬರೆದಿದ್ದಾರೆ. ಇವರಿಗೆ 2010ರ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಈ ಜೋಡು ಗುಮ್ಮಟಗಳು ಹುಕ್ಕೇರಿಯ ಊರಿನಲ್ಲಿ ಬೃಹತ್ತಾಗಿ ನಿಂತಿವೆ. ಇಲ್ಲಿ ಒಟ್ಟು 3 ಗುಮ್ಮಟಗಳಿವೆ. ಮಧ್ಯದಲ್ಲಿರುವ ಗುಮ್ಮಟವನ್ನು ಐನ್ ಉಲ್ಕ್ ಮುಲ್ಕ್ ಗಿಲಾನಿ ಎಂಬವನು ಕ್ರಿಸ್ತಶಕ 1509ರಲ್ಲಿ ನಿರ್ಮಿಸಿದನು. ಈ ಗುಮ್ಮಟದ ಪೂರ್ವಕ್ಕಿರುವ ಚಿಕ್ಕ ಗುಮ್ಮಟವನ್ನು ಕ್ರಿಸ್ತಶಕ 1555ರಲ್ಲಿ ಫತೇ ಉಲ್ ಮುಲ್ಕ್ ಹಾಗೂ ಇನ್ನೊಂದು ಗುಮ್ಮಟವನ್ನು 1680ರಲ್ಲಿ ರುಸ್ತು ಜಮಾನ್ ಎನ್ನುವನು ನಿರ್ಮಿಸಿದನು. ಈ 3 ಗುಮ್ಮಟಗಳಲ್ಲಿ 2 ಗುಮ್ಮಟಗಳು ಎತ್ತರದ ಕಟ್ಟೆಯ ಮೇಲೆ ನಿರ್ಮಿತವಾಗಿವೆ. ಇನ್ನೊಂದು ನೆಲಪಾತಳಿಗೆ ಸಮನಾಗಿ ನಿರ್ಮಿತವಾಗಿರುತ್ತದೆ. ಈ ಗುಮ್ಮಟಗಳು ತಮ್ಮ ಅತ್ಯಾಕರ್ಷಕ ಶಿಲ್ಪಕಲೆಯಿಂದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿವೆ. ಅಮ್ಮಣಗಿಯು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಬೆಳಗಾವಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ 2ನೆಯದಾದ ಶ್ರೀಶೈಲದ ಮಲ್ಲಿಕಾರ್ಜುನ ಕ್ಷೇತ್ರದ ಪ್ರತಿಕೃತಿಯಂತಿರುವ ಈ ಕ್ಷೇತ್ರ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಅಪಾರ ಭಕ್ತರನ್ನು ಹೊಂದಿದೆ. ಈ ದೇವಾಲಯದ ಎದುರು ಇರುವ ಸುಂದರವಾದ ಈ ಕೊಳದಲ್ಲಿ ಭಕ್ತರು ಸ್ನಾನ ಮಾಡಿ ಶ್ರೀ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡುವರು. ಈ ದೇವಾಲಯ ತನ್ನ ಇತಿಹಾಸ ಶಿಲ್ಪಕಲೆಯೊಂದಿಗೆ ಭಕ್ತರನ್ನು ಸೆಳೆಯುತ್ತದೆ. ಪ್ರತಿ ವರ್ಷವೂ ಅದ್ಧೂರಿಯಾದ ಜಾತ್ರೆ ನಡೆಯುತ್ತದೆ. ಕಾವ್ಯ ಶಾಸನದಲ್ಲಿ ನಿಡಸೋಸಿಯನ್ನು ನಿಡುಸೋಸಿ, ನಿಡಸೋಷಿ ಎಂದು ಕರೆಯಲಾಗಿದೆ. ಈ ಗ್ರಾಮವು ಶಾತವಾಹನರಿಂದ ರಟ್ಟರ ಕಾಲದವರೆಗೆ ಬೇರೆ ಬೇರೆ ಆಡಳಿತದಲ್ಲಿ ಸೇರಿಕೊಂಡಿತು. ನಿಜಲಿಂಗೇಶ್ವರರು ಕ್ರಿಸ್ತಶಕ 1777ರಲ್ಲಿ ಶ್ರೀ ದುರದುಂಡೇಶ್ವರರ ಗದ್ದುಗೆಯನ್ನು ಮೊದಲು ಇಲ್ಲಿ ಪ್ರತಿಷ್ಠಾಪಿಸಿದರು. ಇದು ಶ್ರೀಮಠದ ಸಂಸ್ಥಾಪನೆಗೆ ಮೊದಲಾಯಿತು.
ಶೈಲಿಯಲ್ಲಿರುವ ಕರ್ತೃಗದ್ದುಗೆ ಪ್ರಾಚೀನ ಪರಂಪರೆಯ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. 150ರ ಮೇಲ್ಪಟ್ಟು ಶಿಲಾಸ್ತಂಭಗಳು, 300ಕ್ಕೂ ಅಧಿಕ ಮರದ ಕೆತ್ತನೆಯ ಕಂಬಗಳು ಶ್ರೀಮಠದ ಕಲೆಗೆ ಸಾಕ್ಷಿಯಾಗಿವೆ. ಪ್ರಾಚೀನ ಪರಂಪರೆಯ ಮಠಗಳಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ವಿಶೇಷವಾಗಿ ಮಹಾಪ್ರಸಾದದ ಒಂದು ದಾಸೋಹವನ್ನು ಹೊಂದಿರತಕ್ಕಂಥ ಮಠ. ಇಪ್ಪತ್ತು 1989ರಲ್ಲಿ 10ನೇ ಪೀಠಾಧಿಪತಿಗಳಾದಂಥ ಶ್ರೀಮನ್ನಿರಂಜನ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಇವತ್ತಿಗೆ ಅವರು ಪೀಠಾರೋಹಣ ಮಾಡಿ 25 ವರ್ಷಗಳು ಸಂದಿವೆ. ಈ ಮಠದಲ್ಲಿ ಸಾಮೂಹಿಕ ಅನ್ನ ದಾಸೋಹವೂ ಕೂಡ ನಡೆಯುವುದು. ಇದರಿಂದಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬಹುದಾಗಿದೆ. ಇದು ಕಾಯಕ ದಾಸೋಹ. ಸಮಾನತೆ, ಸಂಸ್ಕೃತಿ, ಜ್ಞಾನ, ಧಾರ್ಮಿಕ ನೆಲೆಯಾಗಿದೆ. ಇಲ್ಲಿವರೆಗೆ 9 ಜನ ಪೀಠಾಧಿಪತಿಗಳನ್ನು ಹೊಂದಿರುವ ಈ ಮಠ ಪ್ರಗತಿಯ ಧಾರ್ಮಿಕ ಸಹಿಷ್ಣುತೆಯ ಸಂಕೇತವಾಗಿದೆ. ಸಂಕೇಶ್ವರ ಮತ್ತು ನಿಪ್ಪಾಣಿಗಳ ನಡುವೆ ಬರುವ ಜೈನರ ಪ್ರಮುಖ ಧಾರ್ಮಿಕ ಕೇಂದ್ರವೇ ಸ್ಥವನಿಧಿ. ತವಂದಿ ಬೆಟ್ಟ ಗುಡ್ಡಗಳ ತಳದಲ್ಲಿಯ ಗಹ್ವಾನ ಗ್ರಾಮದಲ್ಲಿ ಇರುವ ಸ್ಥವನಿಧಿ ಝರಿಗಳು, ವನೌಷಧಿಗಳು ದೊರೆಯುವ ಸ್ಥಳವಾಗಿದೆ. ಈ ದೇವಾಲಯವು 5 ಗರ್ಭಗೃಹಗಳಿರುವ ಬ್ರಹ್ಮದೇವರ ಗುಡಿ, ಬ್ರಹ್ಮದೇವ ಪಾರ್ಶ್ವನಾಥರ ಪ್ರಾಚೀನ ಮೂರ್ತಿಗಳನ್ನು ಹೊಂದಿದೆ. ಬೆಳಗಾವಿಯಿಂದ 90 ಕಿಲೋಮೀಟರ್ ಹಾಗೂ ತಾಲೂಕು ಕೇಂದ್ರ ಚಿಕ್ಕೋಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಶಾಂತಗಿರಿ ಕೋಥಳಿ ಜೈನರ ಪವಿತ್ರ ಕ್ಷೇತ್ರವಾಗಿದೆ.
ವೇಷಭೂಷಣ ಜೈನ ಮುನಿಗಳ ಜನ್ಮಭೂಮಿಯಾದ ಕೋಥಳಿ ತನ್ನ ಧಾರ್ಮಿಕ ಶಕ್ತಿಯಿಂದ ಭಕ್ತರನ್ನು ಸೆಳೆಯುತ್ತಿದೆ. ಈ ದೇಶವು ಅನೇಕ ಕಲ್ಯಾಣಕಾರಿ ಮಹಾಪುರುಷರಿಗೆ ಜನ್ಮ ಕೊಟ್ಟಿದೆ. ಈ ದೇಶದಲ್ಲಿ ಅನೇಕ ಸಿದ್ಧಕ್ಷೇತ್ರ, ತೀರ್ಥಕ್ಷೇತ್ರ, ಅತಿಶಯ ಕ್ಷೇತ್ರಗಳಿವೆ. ಈ ಧರ್ಮಪ್ರಧಾನ ದೇಶದಲ್ಲಿ ಆದಿನಾಥ, ಭರತ ಬಾಹುಬಲಿ, ಮಹಾವೀರ, ರಾಮ, ಹನುಮಾನ ಇತ್ಯಾದಿ ಮಹಾಪುರುಷರು ಸ್ವಪರ ಕಲ್ಯಾಣ ಮಾಡಿ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ 4 ಪುರುಷಾರ್ಥಗಳನ್ನು ಸಾಧಿಸಿ ಮೋಕ್ಷ ಹೊಂದಿದರು. ಇದೇ ಶೃಂಖಲೆಯಲ್ಲಿ ಪರಮಹಂಸ ಮಹಾಪುರುಷರಲ್ಲಿ ದಿಗಂಬರ ಜೈನ ನಿರ್ಗ್ರಂಥ ಶ್ರವಣಗಳ ಅತ್ಯಂತ ಗೌರವಪೂರ್ಣ ಸ್ಥಾನವಿದೆ. ಕಲಿಯುಗದ ಭೋಗ ಮತ್ತು ವಿಷಯಗಳಲ್ಲಿ ಆಸಕ್ತವಿರುವಂಥ, ಜಗತ್ತಿನಲ್ಲಿ ಉಜ್ವಲ ಹೃದಯಿ ಜಿತೇಂದ್ರಿಯ ಪೂರ್ಣ ದಿಗಂಬರತ್ವದ ಪವಿತ್ರ ಆಚರಣೆ ಮಾಡುವಂಥ ನಿರ್ಗ್ರಂಥ ಶ್ರವಣಗಳ ಕಲ್ಪನಾ ಮಾಡುವುದು ಕಠಿಣವಾಗಿತ್ತು. ಇಂಥ ಸ್ಥಿತಿಯಲ್ಲಿ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರಂಥ ಶ್ರಮಣರು ಉತ್ಪನ್ನವಾಗಿ ದಿಗಂಬರ ಶ್ರಮಣ ಪರಂಪರೆಯ ಸ್ವರೂಪ ಹಾಗೂ ಗೌರವ ವೃದ್ಧಿಂಗತ ಮಾಡಿದರು. ಅವರ ದಿವ್ಯ ಪ್ರೇರಣಾ ಮತ್ತು ಜಿನಧರ್ಮ ಪ್ರಭಾವಕ ಭವ್ಯ ಪ್ರಕಾಶ ಪ್ರಾಪ್ತ ಮಾಡಿ ಮನಸ್ವಿ, ಓಜಸ್ವಿ, ತೇಜಪುಂಜ, ಪರಮಕಾರುಣಿಕ, ಬಾಲಬ್ರಹ್ಮಚಾರಿ, ನಿಷ್ಪ್ರಿಯ, ಪರಮಪೂಜ್ಯ ಆಚಾರ್ಯ ಶ್ರೀ ದೇಶಭೂಷಣ ಮಹಾರಾಜರು ಆಗಿ ಹೋದರು. 1967ರಲ್ಲಿ ತಾವು ಶ್ರೀ ಕ್ಷೇತ್ರ ಸ್ತವನಿಧಿ ಕ್ಷೇತ್ರದಲ್ಲಿ ವಿಶಾಲ ಧರ್ಮ ಪ್ರಭಾವಂದೇ ವರ್ಷಾಯೋಗ ನಡೆಯುತ್ತಿತ್ತು. 17 ಜೂನ್ 1967ರಲ್ಲಿ ಕೋಥಳಿ ಗ್ರಾಮದಲ್ಲಿ ಮಂಗಲ ಪ್ರವೇಶವಾಯಿತು. ಮಹಾರಾಜರ ಪ್ರೇರಣೆಯಿಂದ ಆಶ್ರಮ ನಿರ್ಮಿತವಾಯಿತು. ಅಲ್ಲಿ ಜನಮಂದಿರ, ಗುರುಕುಲ, 24 ತೀರ್ಥಂಕರ ಸ್ಥಾಪನೆ ಹಾಗೂ ಆಚಾರ್ಯ ಕುಂದಕುಂದರು ರಚಿಸಿದ ಸಮಯಸಾರ ಗಾಥೆಗಳ ಶಿಲೆಯ ಮೇಲೆ ಉತ್ಕೀರ್ಣ ಮಾಡಿದರು. ಆಶ್ರಮನ ಉತ್ತರ ಭಾಗಕ್ಕೆ ಶ್ರೀ ಕ್ಷೇತ್ರ ಶಾಂತಿಗಿರಿ ನಿರ್ಮಾಣ ಮಾಡುವ ಸಂಕಲ್ಪ ಹೊಂದಿ 1977ರಲ್ಲಿ ಇಲ್ಲಿಯ ಶಿಲಾನ್ಯಾಸ ಮಾಡಿದರು. ಇಲ್ಲಿಯ ಜಿನಮಂದಿರ, ಇಲ್ಲಿಯ ಮೂಲನಾಯಕ ಶಾಂತಿನಾಥ, ಚಂದ್ರಪ್ರಭು, ಮಹಾವೀರ ಹಾಗೂ ಸಮೋಶರಣ ಮಂದಿರ, ನಂದೀಶ್ವರ 52 ಜಿನಾಲೆಗಳ ಮಂದಿರ ಹಾಗೂ ವರ್ತಮಾನದಲ್ಲಿ ವಿರಾಜಮಾನರಂಥ 24 ತೀರ್ಥಂಕರಗಳ ಕಮಲ ಮಂದಿರ, 17 ಫೂಟ ಉತ್ತಂಗವಾದಂಥ ಉಪಸರ್ಗ ವಿಜೇತ ಪಾರ್ಶ್ವನಾಥ ಜನ ಮಂದಿರ, ಆದಿನಾಥ ಭರತ ಬಾಹುಲಿ ಜನ ಮಂದಿರ, ತಾಲೂಕಾ ಕೇಂದ್ರ ರಾಯಬಾಗದಿಂದ 38 ಕಿಲೋಮೀಟರ್ ದೂರದಲ್ಲಿರುವ ಮುಗಳಖೋಡ ಈ ತಾಲೂಕಿನ ಪವಿತ್ರ ಧಾರ್ಮಿಕ ನೆಲೆಯಾಗಿದೆ. ದೇವಾಲಯವು ಸುಂದರವಾದ ಶಿಲ್ಪಕಲೆಯನ್ನು ಹೊಂದಿದ್ದು ಎಲ್ಲ ಲಿಂಗ ಪ್ರಭುಗಳಿಂದ ಅಭಿವೃದ್ಧಿಯಾದ ಮುಗಳಖೋಡ ಕ್ಷೇತ್ರ ಭಾವೈಕ್ಯತೆಯ ನೆಲೆಯಾಗಿದೆ.
ಪ್ರಭುಗಳು ತಮ್ಮ ಪವಾಡದಿಂದಲೇ ಪ್ರಸಿದ್ಧಿಯನ್ನು ಹೊಂದಿದ್ದರು. ದೇವಾಲಯ ಸರ್ವ ಜನರನ್ನು ಸರ್ವ ಭಕ್ತರ ಏಳಿಗೆಗಾಗಿ ಸಮಾಜ ಸೇವೆಯನ್ನು ಮಾಡುತ್ತಿದೆ. ದೇವಾಲಯದಲ್ಲಿಯೇ ಎಲ್ಲ ಲಿಂಗ ಪ್ರಭುಗಳು ಬಳಸುತ್ತಿದ್ದ ವಾಹನ, ಕನ್ನಡಕ ಮುಂತಾದವುಗಳನ್ನು ಸಂಗ್ರಹಿಸಿಡಲಾಗಿದೆ. ಕೃಷ್ಣಾ ನದಿಯ ದಡದ ಮೇಲೆ ಇರುವ 12ನೆಯ ಶತಮಾನದಲ್ಲಿ ಸ್ಥಾಪಿತವಾದ ಯಡೂರು ಶ್ರೀ ವೀರಭದ್ರೇಶ್ವರ ದೇವಾಲಯ ಸುಂದರವಾದ ಗೋಪುರವನ್ನು ಹೊಂದಿದ್ದು ಲಕ್ಷಾಂತರ ಭಕ್ತರನ್ನು ಹೊಂದಿದೆ. ಬೆಳಗಾವಿ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಯಡೂರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ತಾಲೂಕಾ ಕೇಂದ್ರದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಅಪಾರ ಭಕ್ತಿಯಿಂದ ಬರುವ ಭಕ್ತರು ಶ್ರೀ ವೀರಭದ್ರೇಶ್ವರನ ದರ್ಶನವನ್ನು ಪಡೆದುಕೊಂಡು ಈ ದೇವಾಲಯದ ಶಿಲ್ಪಕಲೆಯನ್ನು ಕಣ್ತುಂಬಿಸಿಕೊಂಡು ಹೋಗುವರು.